Hello everyone, I am Santosh. Today we are going to discuss the next important lab in DBMS, that is about implementing join operations. ಇವತ್ತು ನಾವು ಜಾಯಿನ್ ಆಪರೇಷನ್ಸ್ ಹೇಗೆ ವರ್ಕ್ ಆಗ್ತವೆ ಅಂತ ನೋಡೋಣ. ಆ್ಯಂಡ್ ವಿ ಹ್ಯಾವ್ ಒನ್ ಆಫ್ ದ ಎಕ್ಸರ್ಸೈಸ್. ಇಲ್ಲಿ ಎಕ್ಸರ್ಸೈಸ್ ಅವ್ರು ಕೊಟ್ಟಿದ್ದಾರೆ, ಅದನ್ನು ನಾನು ಇಲ್ಲಿ ತೊಗೊಂಡಿದ್ದೀನಿ. ಆ್ಯಂಡ್ ವಿ ಹ್ಯಾವ್ 3 tables. First table is all about student, second table is course, and third table is enrollment. ಹಂಗಂದ್ರೆ ವೈ ವಿ ನೀಡ್ ಜಾಯ್ನಿಂಗ್ ಯಾಕೆ ಬೇಕು ನಮಗೆ ಅನ್ನೋದು ಇದು ಇಂಪಾರ್ಟೆಂಟ್ ಪಾಯಿಂಟ್. ಓಕೆ, ರಿಲೇಷನಲ್ ಡೇಟಾಬೇಸಲ್ಲಿ ಪ್ರತಿಯೊಂದು ಎಂಟಿಟಿಗೆ ಸಪ್ರೇಟ್ ಟೇಬಲ್ಸ್ ನಾವು ಕ್ರಿಯೇಟ್ ಮಾಡ್ತೀವಿ. ಸ್ಟೂಡೆಂಟ್ ಟೇಬಲಲ್ಲಿ ಸ್ಟೂಡೆಂಟ್ ಡೇಟಾ ಮಾತ್ರ ಸ್ಟೋರ್ ಮಾಡ್ತೀವಿ. ಕೋರ್ಸ್ ಟೇಬಲಲ್ಲಿ ಕೋರ್ಸ್ ಡೇಟಾ ಮಾತ್ರ ಸ್ಟೋರ್ ಮಾಡ್ತೀವಿ. ಆ್ಯಂಡ್ ಯಾವ ಸ್ಟೂಡೆಂಟು ಯಾವ ಕೋರ್ಸ್ಗೆ ಜಾಯಿನ್ ಆಗಿದ್ದಾರೆ ಅಂತ ಹೇಳೋಕ್ಕೆ ವಿ ನೀಡ್ ಜಾಯಿನ್ ಮಾಡೋದ್ರಿಂದ ವಿ ವಿಲ್ ಗೆಟ್ ಯೂಸ್ಫುಲ್ ಇನ್ಫಾರ್ಮೇಷನ್. ಎಕ್ಸಾಕ್ಟ್ಲಿ ಯಾವ ಸ್ಟೂಡೆಂಟು ಯಾವ ಕೋರ್ಸ್ಗೆ ಜಾಯಿನ್ ಆಗಿದ್ದಾರೆ. ಫಾರ್ ಎಕ್ಸಾಂಪಲ್, ಟೀಚರ್ ಡೇಟಾ ಇದೆ ಅಂತ ತಿಳ್ಕೊಳ್ಳಿ ಆ್ಯಂಡ್ ಡಿಪಾರ್ಟ್ಮೆಂಟ್ ಡೇಟಾ ಇದೆ ಅಂತ ತಿಳ್ಕೊಳ್ಳಿ. ಈ ಟೀಚರ್ ಯಾವ ಡಿಪಾರ್ಟ್ಮೆಂಟಲ್ಲಿದ್ದಾರೆ ಅಂತ ಬೇಕಲ್ಲ. ಫಾರ್ ದ್ಯಾಟ್ ವಿ ನೀಡ್ ಜಾಯ್ನಿಂಗ್ ಮಾಡಲಿಲ್ಲ ಅಂದರೆ ವಿ ವಿಲ್ ನಾಟ್ ಗೆಟ್ ಇನ್ಸೈಟ್ಸ್, ಯೂಸ್ಫುಲ್ ಇನ್ಫಾರ್ಮೇಷನ್ ನಮಗೆ ಸಿಗೋದಿಲ್ಲ. ಆ್ಯಂಡ್ ಅಕಾರ್ಡಿಂಗ್ ಟು ದಿಸ್ ಎಕ್ಸರ್ಸೈಸ್ ವಿ ಹ್ಯಾವ್ 3 tables. ಫಸ್ಟ್ ಟೇಬಲ್ ಈಸ್, ಲೆಟ್ ಅಸ್ ರೈಟ್, ಫಸ್ಟ್ ಟೇಬಲ್ ಈಸ್ ಸ್ಟೂಡೆಂಟ್ ಟೇಬಲಲ್ಲಿ ಸ್ಟೂಡೆಂಟ್ ಡೇಟಾ ಮಾತ್ರ ಸ್ಟೋರ್ ಮಾಡಿದ್ದಾರೆ, ಅವ್ರು ಕೊಟ್ಟಿದ್ದಾರೆ ನೋಡ್ರಿ ಕಾಲಮ್ಸ್. ಆ್ಯಂಡ್ ಕೋರ್ಸ್ ಟೇಬಲಲ್ಲಿ ಕೋರ್ಸ್ ಡೇಟಾ ನಾವು ಸ್ಟೋರ್ ಮಾಡಬೇಕು. ಆ್ಯಂಡ್ ವೆರಿ ಇಂಟ್ರೆಸ್ಟಿಂಗ್, ಥರ್ಡ್ ಟೇಬಲ್ ಯಾವುದಿದು, ಎನ್ರೋಲ್ಮೆಂಟ್ ಅಂದರೆ ಅಡ್ಮಿಷನ್ ಡೇಟಾ. ಅಂದರೆ ಇಲ್ಲಿ ಅವರು ಏನು ಸ್ಟೋರ್ ಮಾಡ್ತಾರೆ, ಯಾವ ಸ್ಟೂಡೆಂಟು ಯಾವ ಕೋರ್ಸ್ಗೆ ಎನ್ರೋಲ್ ಆಗಿದ್ದಾರೆ ಅನ್ನೋ ಡೇಟಾ ಸ್ಟೋರ್ ಮಾಡ್ತಾ ಇದ್ದಾರೆ. ಎನ್ರೋಲ್ ಅಂದರೆ ಅಡ್ಮಿಷನ್ ತಗೊಂಡಿದ್ದಾರೆ. ಇವೆರಡು ಏನು ಮೇನ್ ಟೇಬಲ್ಸ್. ಓಕೆ, ದಿಸ್ ಈಸ್ ಎ ಮೇನ್ ಅಥವಾ ಪೇರೆಂಟ್ ಅಂತ ಕರೀರಿ. ದಿಸ್ ಈಸ್ ಅವರ್ ಚೈಲ್ಡ್ ಟೇಬಲ್. ಅಂದರೆ ಎನ್ರೋಲ್ಮೆಂಟ್ಗೆ ಡೇಟಾ ಬರೋದು ಎಲ್ಲಿಂದ ಬರುತ್ತೆ, ಸ್ಟೂಡೆಂಟಿಂದ ಸ್ಟೂಡೆಂಟ್ ಡೇಟಾ ಬರುತ್ತೆ, ಕೋರ್ಸಿಂದ ಕೋರ್ಸ್ ಡೇಟಾ ಬರುತ್ತೆ. ಓಕೆ, ಯಾವ ಸ್ಟೂಡೆಂಟು ಯಾವ ಕೋರ್ಸ್ಗೆ ಎನ್ರೋಲ್ ಆಗಿದ್ದಾರೆ ಅನ್ನೋ ಇನ್ಫಾರ್ಮೇಷನ್ ಎನ್ರೋಲ್ಮೆಂಟ್ ಟೇಬಲ್ಲಿ ನೀವು ಸ್ಟೋರ್ ಮಾಡಬೇಕು. ಆಲ್ರೆಡಿ ಅವ್ರು ಕಾಲಮ್ಸ್ ಕೊಟ್ಟಿದ್ದಾರೆ, ಅವನ್ನೇ ನಾವು ಯೂಸ್ ಮಾಡ್ಕೊಳ್ಳೋಣ. ಓಕೆ, ಸ್ಟೂಡೆಂಟ್ ಟೇಬಲಲ್ಲಿ ಸ್ಟೂಡೆಂಟ್ ಐ ಡಿ, ನೇಮ್, ಡಿಪಾರ್ಟ್ಮೆಂಟ್ ಸ್ಟೋರ್ ಮಾಡ್ತಿದ್ದಾರೆ. ಅದೇ ಥರ ಕೋರ್ಸ್ ಟೇಬಲಲ್ಲಿ ಕೋರ್ಸ್ ಐ ಡಿ, ಕೋರ್ಸ್ ನೇಮ್, ಕೋರ್ಸ್ ಯಾವ ಡಿಪಾರ್ಟ್ಮೆಂಟ್ಗೆ ಸಂಬಂಧಪಟ್ಟಿದ್ದು ಅಂತ ಸ್ಟೋರ್ ಮಾಡ್ತಿದ್ದಾರೆ. ಥರ್ಡ್ ಟೇಬಲ್ ಎನ್ರೋಲ್ಮೆಂಟಲ್ಲಿ ಎನ್ರೋಲ್ಮೆಂಟ್ ಐ ಡಿ ಅಂದರೆ ನೀವು ಅಡ್ಮಿಷನ್ ಐ ಡಿ ಅಂತ ತಿಳ್ಕೊಳ್ಳಿ. ಸ್ಟೂಡೆಂಟ್ ಐ ಡಿ ಯಾವ ಸ್ಟೂಡೆಂಟು, ಕೋರ್ಸ್ ಐ ಡಿ ಯಾವ ಕೋರ್ಸ್ಗೆ, ಎನ್ರೋಲ್ಮೆಂಟ್ ಡೇಟ್ ಯಾವ ಡೇಟ್ಗೆ ಎನ್ರೋಲ್ ಆಗಿದ್ದಾರೆ, ಯಾವಾಗ ಅಡ್ಮಿಷನ್ ತೊಗೊಂಡ್ರು ಆ ಡೇಟಾ ಕೂಡ ಇಲ್ಲಿ ಸ್ಟೋರ್ ಮಾಡ್ತಾ ಇದ್ದಾರೆ. ಫಸ್ಟ್ ನಾವೇನು ಮಾಡೋಣ, ಆಲ್ ದ 3 ಟೇಬಲ್ಸ್ ಕ್ರಿಯೇಟ್ ಮಾಡಿ ಡೇಟಾ ಇನ್ಸರ್ಟ್ ಮಾಡೋಣ ಅಕಾರ್ಡಿಂಗ್ ಟು ದ್ಯಾಟ್. ಓಕೆ, ಆಮೇಲೆ ಲೆಟ್ ಅಸ್ ಸಿ ಸಮ್ ಆಫ್ ದಿ ಟಾಸ್ಕ್ಸ್. ಏನೇನು ಟಾಸ್ಕ್ಸ್ ಇದಾವೆ ಅಂತ ನೆಕ್ಸ್ಟ್ ನೋಡ್ತಾ ಹೋಗೋಣ. ಓಕೆ, ವೆರಿ ಸಿಂಪಲ್ ಥಿಂಗ್ ಈಸ್, ಫಸ್ಟ್ ಯು ಕ್ರಿಯೇಟ್ ಆಲ್ ಟೇಬಲ್ಸ್. ಐಲ್ ರೈಟ್, ವೆರಿ ಈಸಿ ಟು ಕ್ರಿಯೇಟ್ ಆಲ್ಸೋ. ಏನಿದೆ ಇಲ್ಲಿ, ಕ್ರಿಯೇಟ್ ಟೇಬಲ್ ಸ್ಟೂಡೆಂಟ್ ಟೇಬಲ್ ಕ್ರಿಯೇಟ್ ಮಾಡಿರಿ. ಅದರೊಳಗಡೆ ಏನೇನು ಡೇಟಾ ಹಾಕ್ತೀರಿ ನಾನು ಕಂಟಿನ್ಯೂಸ್ ಆಗಿ ಬರಿತೀನಿ. ಯು ಕ್ಯಾನ್ ಗೋ ಫಾರ್ ನೆಕ್ಸ್ಟ್ ಲೈನ್. ಓಕೆ, ಸ್ಟೂಡೆಂಟ್ ಐ ಡಿ ಬೇಕಲ್ಲ, ನಾ ಎಸ್ ಟಿ ಡಿ ಐ ಡಿ ಅಂತ ಶಾರ್ಟಾಗಿ ಬರ್ಕೋತೀನಿ. ಇಂಟೀಜರ್ ಇದೆ ಅಂತ ತಿಳ್ಕೊಳ್ಳಿ, ಇಂಟ್. ಆ್ಯಂಡ್ ಇದರಲ್ಲಿ ಯುನಿಕ್ ಯಾವುದು, ಸ್ಟೂಡೆಂಟ್ ಐ ಡಿನೇ ಅಲ್ಲ, ಅದನ್ನೇ ಪ್ರೈಮರಿ ಕೀ ಆಗಿ ಸೆಟ್ ಮಾಡಿರಿ. ಓಕೆ, ದೆನ್ ನೇಮ್ಗೆ ನೇಮ್ ಅಂತಾನೆ ಬರಿತೀನಿ. ಸ್ಟೂಡೆಂಟ್ ನೇಮ್ ಸ್ಟೋರ್ ಮಾಡ್ತಾ ಇದ್ದೀವಿ. ಯಾವ ಟೈಪ್ ಇರುತ್ತಿದ್ದು, ವೇರ್ ಕ್ಯಾರ್ ಮೀನ್ಸ್ ಅಕ್ಷರಗಳಲ್ಲಿ ಡೇಟಾ ಇರುತ್ತೆ. ದೆನ್ ಡಿಪಾರ್ಟ್ಮೆಂಟ್ಗೆ ಡಿ ಪಿ ಟಿ ಅಂತ ಬರಿತೀನಿ. ಯಾವ ಡಿಪಾರ್ಟ್ಮೆಂಟ್ದವ್ರು ಇವರು ಸ್ಟೂಡೆಂಟ್ ಅನ್ನೋದಕ್ಕೆ
ಡಿಪಾರ್ಟ್ಮೆಂಟ್ ಡೇಟಾ ಸ್ಟೋರ್ ಮಾಡ್ತಾ ಇದ್ದಾರೆ. ಸಿಂಪಲ್, ಗಾಟ್ ಇಟ್? ಇದೇನು ಸ್ಟೂಡೆಂಟ್ ಟೇಬಲ್. ಅದೇ ಥರ ವಿ ಹ್ಯಾವ್ ಸೆಕೆಂಡ್ ಟೇಬಲ್, ಈಸಿ, ದಟ್ ಈಸ್ ಕೋರ್ಸ್. ಕ್ರಿಯೇಟ್ ಟೇಬಲ್ ಕೋರ್ಸ್. ಕೋರ್ಸಲ್ಲಿ ಏನೇನು ಡೇಟಾ ಹಾಕ್ತಿದ್ದಾರೆ? ಕೋರ್ಸ್ ಐ ಡಿನ CID ಅಂತ ಬರಿತೀನಿ. ಇದು ಕೂಡ ಪ್ರೈಮರಿ ಕೀ, ಇಂಟೀಜರ್ ಇದೆ ಅಂತ ತಿಳ್ಕೊಳ್ಳಿ. ಪ್ರೈಮರಿ ಕೀ, ಓಕೆ. ಪ್ರೈಮರಿ ಕೀ ನಡುವೆ ಸ್ಪೇಸ್ ಕೊಡಬೇಕು. ಆ್ಯಂಡ್ ಇಲ್ಲೂ ಕೋರ್ಸ್ ನೇಮ್ ಅಂತ ಇದೆ. ಬರೀ ನೇಮ್ ಅಂತ ತೊಗೊಳಂಗಿಲ್ಲ ನಾನು. ಆಲ್ರೆಡಿ ನೇಮ್ ಅನ್ನೋದನ್ನು ಸ್ಟೂಡೆಂಟಲ್ಲಿ ತೊಗೊಂಡಿರಿ, ಮತ್ತು ಕನ್ಫ್ಯೂಷನ್ ಆಗುತ್ತೆ. ಅದಕ್ಕೆ ನಾನು ನೇಮ್ ಅಂತ ಬರಿತೀನಿ, ಅಂದರೆ ಕೋರ್ಸ್ ನೇಮ್. ಇದು ವೇರ್ ಕ್ಯಾರಲ್ಲಿನೇ ಇರುತ್ತೆ. ಮ್ಯಾಕ್ಸಿಮಮ್ ಸೈಜ್ 10 ಐ ಆಮ್ ಗಿವಿಂಗ್. ಇಲ್ಲಿ ಡಿಪಾರ್ಟ್ಮೆಂಟ್ ಅಂತ ಇದೆ. ಅದರ ಅರ್ಥ ಏನು? ಈ ಕೋರ್ಸ್ ಯಾವ ಡಿಪಾರ್ಟ್ಮೆಂಟಿಗೆ ಸಂಬಂಧಪಟ್ಟಿದ್ದು. ಅದಕ್ಕೆ ನಾನು ಡಿಪಾರ್ಟ್ಮೆಂಟ್ ಅಂತ ಬರಿತೀನಿ, ಕೋರ್ಸ್ ಡಿಪಾರ್ಟ್ಮೆಂಟ್. ಮೇಲೆ ಡಿಪಾರ್ಟ್ಮೆಂಟ್ ಆಲ್ರೆಡಿ ತೊಗೊಂಡಿದ್ದೀರಲ್ಲ, ಮತ್ತೆ ಕನ್ಫ್ಯೂಷನ್ ಆಗೋದು ಬೇಡ. ವೇರ್ ಕ್ಯಾರ್ 10 ಅಂತ ಬರಿತೀನಿ. ಇವೆರಡು ಟೇಬಲ್ ಈಸಿ, ಯು ಹ್ಯಾವ್ ಕ್ರಿಯೇಟೆಡ್ ಇಟ್. ಈಗ ಥರ್ಡ್ ಟೇಬಲ್ ಈಸ್ ಎ ಚೈಲ್ಡ್ ಟೇಬಲ್. ಅಂದರೆ ಎನ್ರೋಲ್ಮೆಂಟ್ ಅಂದ್ರೇನು? ಅಡ್ಮಿಷನ್ ತೊಗೋಬೇಕು. ಯಾರು ಅಡ್ಮಿಷನ್ ತೊಗೋಬೇಕು? ಸ್ಟೂಡೆಂಟ್ಸೇ ತೊಗೋಬೇಕಲ್ಲ. ಆ ಸ್ಟೂಡೆಂಟ್ಸ್ ಎಲ್ಲಿಂದ ಬರ್ತಾರೆ? ಸ್ಟೂಡೆಂಟ್ ಟೇಬಲಿಂದ. ನೆಕ್ಸ್ಟ್, ಎನ್ರೋಲ್ಮೆಂಟ್ ಯಾವುದಕ್ಕೆ ಹಾಕ್ತಾರೆ ಅವರು? ಕೋರ್ಸ್ಗೆ. ಆ ಕೋರ್ಸಸ್ ಎಲ್ಲಿಂದ ಬರ್ತವೆ? ಕೋರ್ಸ್ ಟೇಬಲಿಂದ. ಹಾಗಂದರೆ ನೀವಿಲ್ಲಿ ಪ್ರೈಮರಿ ಕೀ, ಫಾರಿನ್ ಕೀ ಯೂಸ್ ಮಾಡ್ಕೋಬೇಕಾಗತ್ತೆ. ರೆಫರೆನ್ಸ್ ಯೂಸ್ ಮಾಡ್ಕೋಬೇಕು. ಫಾರ್ ಎಕ್ಸಾಂಪಲ್, ನಿಮ್ಮ ಆಧಾರ್ ಐ ಡಿ ಎಲ್ಲಿ ರೆಫರ್ ಆಗುತ್ತೆ? ಬ್ಯಾಂಕಲ್ಲಿ, ಕಾಲೇಜಿನಲ್ಲಿ, ಸ್ಕಾಲರ್ಶಿಪ್ಪಲ್ಲಿ, ಲೈಬ್ರರಿನಲ್ಲಿ. ಅದೇ ಥರ ಇಲ್ಲಿ ಸ್ಟೂಡೆಂಟ್ ಅನ್ನೋದು ಮೇನ್ ಪೇರೆಂಟ್ ಟೇಬಲ್. ಚೈಲ್ಡ್ ಟೇಬಲಲ್ಲಿ ರೆಫರ್ ಮಾಡ್ಕೋಬಹುದು. ಅದಕ್ಕೇನಂತಾರೆ? ಫಾರಿನ್ ಕೀ. ಓಕೆ. ಆ್ಯಂಡ್ ಎನ್ರೋಲ್ಮೆಂಟ್ ಐ ಡಿ ಅಂದರೆ ಏನು? ಅಡ್ಮಿಷನ್ ಐ ಡಿ. ಈ ಟೇಬಲ್ ಕ್ರಿಯೇಟ್ ಮಾಡುವಾಗ ಯು ಶುಡ್ ಬಿ ವೆರಿ ಕೇರ್ಫುಲ್. ಯಾವುದು? ಎನ್ರೋಲ್ಮೆಂಟ್. ನಾನು ಹೆಂಗೆ ಕ್ರಿಯೇಟ್ ಮಾಡ್ತೀನಿ, ಈ ಸ್ಟೂಡೆಂಟ್ ಐ ಡಿ, ಕೋರ್ಸ್ ಐ ಡಿ ಎಲ್ಲಿಂದ ಬರ್ತವೆ ಅದನ್ನು ನಾನು ಬರಿತೀನಿ. ಆ್ಯಂಡ್ ದೇ ಆರ್ ಆಲ್ಸೋ ಸ್ಟೋರಿಂಗ್ ಎನ್ರೋಲ್ಮೆಂಟ್ ಡೇಟ್. ಅಂದ್ರೇನು? ಇವ್ರು ಯಾವಾಗ ಅಡ್ಮಿಷನ್ ತೊಗೊಂಡ್ರು ಅನ್ನೋ ಡೇಟಾ ಕೂಡ ಸ್ಟೋರ್ ಮಾಡ್ತಾ ಇದ್ದಾರೆ. ಓಕೆ, ನೋಡ್ರಿ, ವೆರಿ ಕೇರ್ಫುಲಿ ಯು ಶುಡ್ ಕ್ರಿಯೇಟ್, ಬಿಕಾಸ್ ದಿಸ್ ಈಸ್ ದ ಚೈಲ್ಡ್ ಟೇಬಲ್. ಮೇನ್ ಟೇಬಲ್ ಎರಡು ಕ್ರಿಯೇಟ್ ಮಾಡಿದ ಮೇಲೇ ಚೈಲ್ಡ್ ಟೇಬಲ್ ಕ್ರಿಯೇಟ್ ಮಾಡಬೇಕು. ಓಕೆ, ಫಸ್ಟ್ ಬರಿತೀನಿ ನೋಡ್ರಿ, ಕ್ರಿಯೇಟ್ ಟೇಬಲ್. ಎನ್ರೋಲ್ಮೆಂಟ್ ಅಂತ ದೊಡ್ಡದಾಗುತ್ತೆ, ನಾನು ಎನ್ರೋಲ್ ಅಂತ ಅಷ್ಟೇ ಬರಿತೀನಿ. ಎನ್ರೋಲ್. ಓಕೆ, ಇಲ್ಲಿ ಏನೇನು ಡೇಟಾ ತಗೋತೀರಿ? ಎನ್ರೋಲ್ಮೆಂಟ್ ಐ ಡಿ ಬೇಕಂತ ಹೇಳಿದ್ದಾರೆ. ನಾ ಐ ಡಿ ಅಂತ ಬರಿಲ್ಲ. ಓಕೆ, ಇದು ಇಂಟೀಜರ್ ಅಂತ ತಿಳ್ಕೊಳ್ಳಿ. ಆ್ಯಂಡ್ ದಿಸ್ ಈಸ್ ಇಟ್ಸ್ ಓನ್ ಪ್ರೈಮರಿ ಕೀ. ಇದು ಪ್ರೈಮರಿ ಕೀ ಇದೆ. ಆ್ಯಂಡ್ ಇಲ್ಲಿ STD ಐ ಡಿ, ಸ್ಟೂಡೆಂಟ್ ಐ ಡಿ ಅಂತ ಇದೆಯಲ್ಲ, ಇದಕ್ಕೂ ನಾನು STD ಐ ಡಿನೇ ಅಂತ ಬರಿತೀನಿ. ಆ್ಯಂಡ್ ಇದು ರೆಫರ್ ಆಗಿದೆ ಮೇಲಿಂದ. ಈ ಸ್ಟೂಡೆಂಟ್ಸ್ ಎಲ್ಲಿಂದ ಬರ್ತಾರೆ? ಸ್ಟೂಡೆಂಟ್ ಟೇಬಲಿಂದನೇ ಬರಬೇಕಲ್ಲ. ಅಲ್ಲಿಂದ ಬರುವಂಥ ಡೇಟಾ ಯಾವುದು? ಅಲ್ಲಿ ಇಂಟೀಜರ್ ಇದ್ದರೆ ಇಲ್ಲಿ ಇಂಟೀಜರೇ ತೊಗೋಬೇಕು. ಇಂಟ್ ಎಲ್ಲಿಂದ ಬರುತ್ತಿದ್ದು? ಅದಕ್ಕೆ ಏನು ಯೂಸ್ ಮಾಡ್ತಾರೆ? ರೆಫರೆನ್ಸಸ್. References means it is coming from other table. References, which table? Student. ಅಲ್ಲಿ ಯಾವುದಕ್ಕೆ ರೆಫರ್ ಆಗ್ತಾ ಇದೆ? STD ID. ಅಂದರೆ ಸ್ಟೂಡೆಂಟಲ್ಲಿರೋ STD ID ಅಂದ್ರೂ ಒಂದೇ, ಎನ್ರೋಲಲ್ಲಿರೋ STD ID ಅಂದ್ರೂ ಒಂದೇ ಅಂತ ಅರ್ಥ. ಯಾಕಂದ್ರೆ ಅಲ್ಲಿರೋ ಸ್ಟೂಡೆಂಟ್ಸೇ ಅಡ್ಮಿಷನ್ ತೊಗೋಬೇಕಲ್ಲ. ಗೊಟ್ ಇಟ್? ಅರ್ಥ ಆಯ್ತಾ? ಇದೇ ಥರ CID ಅಂತ ತಗೋತೀನಿ. CID ಇಂಟ್ ರೆಫರೆನ್ಸಸ್. ರೆಫರ್ ಮಾಡಲಿಲ್ಲ ಅಂದರೆ ಆ ಸ್ಟೂಡೆಂಟ್ಸ್ ಇಲ್ಲಿ ಬರೋದೇ ಇಲ್ಲ, ಆ ಕೋರ್ಸ್ ಇಲ್ಲಿ ಬರೋದೇ ಇಲ್ಲ. ರೆಫರೆನ್ಸಸ್ ಎಲ್ಲಿಂದ ರೆಫರ್ ಮಾಡ್ತಾ ಇದ್ದೀರಿ? ಕೋರ್ಸ್ ಟೇಬಲಿಂದ. ಅಲ್ಲಿ ಯಾವುದಕ್ಕೆ ರೆಫರ್ ಮಾಡ್ತಾ ಇದ್ದೀರಿ? CID. ಇದಕ್ಕೆ ನಾವು ಫಾರಿನ್ ಕೀ ಅಂತ ಕರಿತೀವಿ. ನಾನು ಎಕ್ಸಾಕ್ಟಾಗಿ ಫಾರಿನ್ ಕೀ ಅಂತ ಬರಿತಾ ಇಲ್ಲ. ರೆಫರೆನ್ಸಸ್ ಕೀ ಯೂಸ್ ಮಾಡಿಕೊಂಡು, ವರ್ಡ್ ಯೂಸ್ ಮಾಡಿಕೊಂಡು ಕೂಡ ನೀವು ಫಾರಿನ್ ಕೀ ಆಗಿ ಬಳಸ್ಕೋಬೋದು. ರೆಫರೆನ್ಸಸ್ ಮೀನ್ಸ್ ಇಟ್ ಈಸ್ ದಿ ಫಾರಿನ್ ಕೀ. ಓಕೆ, ನೆಕ್ಸ್ಟ್
ಈ ಡೇಟ್ ಮೀನ್ಸ್ ಎನ್ರೋಲ್ಮೆಂಟ್ ಡೇಟ್ ಕೂಡ ಹಾಕಬೇಕು. ಈ ಡೇಟ್ ಅಂತ ನಾನು ಬರಿತೀನಿ. ಎನ್ರೋಲ್ಮೆಂಟ್ ಡೇಟ್ಗೆ ಇಂಟೀಜರ್ ಬರೀತಿರೋ ವೇರ್ ಕ್ಯಾರ್ ಬರೀತಿರೋ. ಆ್ಯಂಡ್ ಆಸ್ ಯು ನೋ SQL ಅಲ್ಲಿ ಡೇಟ್ಗೆ ಅಂತ ಡೇಟ್ ಅನ್ನೋ ಡೇಟಾ ಟೈಪ್ ಇದೆ, ಡೇಟ್ ಅಂತ ಬರೆದು ಬಿಡ್ರಿ. ಗಾಟ್ ಇಟ್? ಅರ್ಥ ಆಯ್ತಾ? ವೆರಿ ವೆರಿ ಸಿಂಪಲ್. ದಿಸ್ ಥರ್ಡ್ ಟೇಬಲ್ ಈಸ್ ವೆರಿ ಇಂಪಾರ್ಟೆಂಟ್ ಫಾರ್ ಅಸ್. ಆ್ಯಂಡ್ ಯಾವಾಗಲೂ ನೆನಪಿಟ್ಕೋರಿ, ಎರಡು ಟೇಬಲ್ ನಡುವೆ ರಿಲೇಷನ್ ಇರುವಂಥ ಟೇಬಲ್ ಯಾವುದು? ಎನ್ರೋಲ್. ಥರ್ಡ್ ಟೇಬಲ್ ಕ್ರಿಯೇಟ್ ಮಾಡಿರಿ ಅಂದರೆ ಅದರ ಅರ್ಥ ಏನು? ದಿಸ್ ಈಸ್ ಮೆನಿ ಟು ಮೆನಿ ರಿಲೇಷನ್ಶಿಪ್. ಮೆನಿ ಟು ಮೆನಿ ಅಂದರೆ ಏನು? ಒಬ್ಬರು ಸ್ಟೂಡೆಂಟು ಭಾಳಷ್ಟು ಕೋರ್ಸ್ಗೆ ಜಾಯಿನ್ ಆಗ್ಬೋದು ಆ್ಯಂಡ್ ಒಂದು ಕೋರ್ಸಲ್ಲಿ ಭಾಳಷ್ಟು ಸ್ಟೂಡೆಂಟ್ಸ್ ಇರಬಹುದು. ದಿಸ್ ಈಸ್ ಮೆನಿ ಟು ಮೆನಿ. ಯಾವಾಗ ಮೆನಿ ಟು ಮೆನಿ ಬರುತ್ತೆ? ಮೂರನೇ ಟೇಬಲ್ ಎಕ್ಸಿಸ್ಟ್ ಇದ್ದರೆ, ಎರಡು ಎಂಟಿಟಿ ನಡುವೆ ರಿಲೇಷನ್ಶಿಪ್ ಇದ್ದಾಗ, ಮೂರನೇ ಟೇಬಲ್ ಇದ್ದರೆ, ಆಲ್ರೆಡಿ ಅವ್ರು ಮೂರನೇ ಟೇಬಲ್ ಕೊಟ್ಟಿದ್ದಾರೆ ನೋಡ್ರಿ, ಅದರ ಅರ್ಥ ಏನು? ಆ ಎರಡು ಟೇಬಲ್ ನಡುವೆ ಎನ್ರೋಲ್ಮೆಂಟ್ ಅನ್ನೋ ರಿಲೇಷನ್ಶಿಪ್ ಇದೆ ಆ್ಯಂಡ್ ದ ಕಾರ್ಡಿನಾಲಿಟಿ ಈಸ್ ಮೆನಿ ಟು ಮೆನಿ. ಹಾಗಂದ್ರೆ ನೀವು ಮೆನಿ ಟು ಮೆನಿ ಡೇಟಾ ಕೂಡ ಇನ್ಸರ್ಟ್ ಮಾಡ್ಬೋದು. ಅಂದರೆ ಏನು ಮಾಡ್ಬೋದು? ಒಂದೇ ಸ್ಟೂಡೆಂಟು ಮೆನಿ ಕೋರ್ಸ್ಗೆ ನೀವು ಹಾಕ್ಕೋಬೋದು, ಒಂದು ಕೋರ್ಸಲ್ಲಿ ಮೆನಿ ಸ್ಟೂಡೆಂಟ್ಸನ್ನು ಇಟ್ಕೋಬೋದು. ಅದಕ್ಕೇನಂತಾರೆ? ಮೆನಿ ಟು ಮೆನಿ. ಯಾಕೆ ಥರ್ಡ್ ಟೇಬಲ್ ಕೊಟ್ಟಿದ್ದಾರೆ ಅವರಲ್ಲಿ? ಅವ್ರ ಪ್ರಕಾರ ಒಬ್ಬ ಸ್ಟೂಡೆಂಟ್ ಮೆನಿ ಕೋರ್ಸಲ್ಲಿ ಇರ್ಬೋದು, ಒಂದು ಕೋರ್ಸಲ್ಲಿ ಮೆನಿ ಸ್ಟೂಡೆಂಟ್ಸ್ ಇರ್ಬೋದು. ದಟ್ ಈಸ್ ಫೈನ್. ಅದಕ್ಕೆ ಅವರು ಮೂರನೇ ಟೇಬಲ್ ಕೊಟ್ಟಿದ್ದಾರೆ. ಗಾಟ್ ಇಟ್? ಮೂರನೇ ಟೇಬಲ್ ಓನ್ಲಿ ಸೇಸ್ ವಿಚ್ ಸ್ಟೂಡೆಂಟ್ ಈಸ್ ಎನ್ರೋಲ್ಡ್ ಇನ್ ವಿಚ್ ಕೋರ್ಸ್ ಆ್ಯಂಡ್ ಅದಕ್ಕೊಂದು ID ಆ್ಯಂಡ್ ಯಾವಾಗ ಎನ್ರೋಲ್ ಆಗಿದ್ದಾರೆ ಅನ್ನೋಕ್ಕೆ ಡೇಟ್. ಆಯ್ತಾ? ಈಗ ಮೂರು ಟೇಬಲಲ್ಲಿ ನಾವು ಡೇಟಾ ಹಾಕ್ತಾ ಹೋಗೋಣ. ಫಸ್ಟ್ ನಾನು ಫಸ್ಟ್ ಯಾವಾಗಲೂ ಪೇರೆಂಟ್ ಟೇಬಲಲ್ಲಿ ಡೇಟಾ ಹಾಕಬೇಕು, ಆಮೇಲೆ ಚೈಲ್ಡ್. ಸ್ಟೂಡೆಂಟೇ ಇರಲಾರ್ದೆ ಅಡ್ಮಿಷನ್ ಬರೋದಿಲ್ಲಲ್ಲ, ಕೋರ್ಸೇ ಇರಲಾರ್ದೆ ಅಡ್ಮಿಷನ್ ಕೂಡ ಬರೋದಿಲ್ಲ. ಸ್ಟೂಡೆಂಟ್ ಕೋರ್ಸ್ ಹಾಕ್ರಿ, ಆಮೇಲೆ ಯಾವ ಸ್ಟೂಡೆಂಟ್ ಯಾವ ಕೋರ್ಸಲ್ಲಿ ಅಡ್ಮಿಷನ್ ತೊಗೊಂಡಿದ್ದಾರೆ ಅಂತ ಎನ್ರೋಲ್ಮೆಂಟಲ್ಲಿ ಹಾಕ್ರಿ. ಓಕೆ, ಫಸ್ಟ್ ಐ ವಿಲ್ ರೈಟ್ insert into student values. ಫಸ್ಟ್ ಸ್ಟೂಡೆಂಟ್ ID ಹಾಕ್ತೀನಿ, 1 ಅಂತ ಹಾಕಿಬಿಡ್ತೀನಿ, ಕನ್ಫ್ಯೂಷನ್ ಬೇಡ. ಆ್ಯಂಡ್ ಅಮಿತ್ ಅನ್ನೋರು ಹೆಸರು ತಗೋತೀನಿ, ಇವರು CS ಡಿಪಾರ್ಟ್ಮೆಂಟ್ ಅಂತ ಬರಿತೀನಿ. ಈಸಿ. ನೆಕ್ಸ್ಟ್ ಇದೇ ಥರ ಇನ್ಸರ್ಟ್ ಇಂಟು ಸ್ಟೂಡೆಂಟ್ ವ್ಯಾಲ್ಯೂಸ್. ಇನ್ನೊಬ್ಬರು ಸ್ಟೂಡೆಂಟ್ ಡೇಟಾ ಹಾಕ್ತೀನಿ 2. ಇವರು ಅಜಯ್ ಅಂತ ತಿಳ್ಕೊಳ್ಳಿ. ಇವರು ಯಾವ ಡಿಪಾರ್ಟ್ಮೆಂಟ್ದವರು? BBA ಡಿಪಾರ್ಟ್ಮೆಂಟ್. ಓಕೆ, ನೆಕ್ಸ್ಟ್ ವಿ ಹ್ಯಾವ್ ಇನ್ಸರ್ಟ್ ಇಂಟು ಸ್ಟೂಡೆಂಟ್ ವ್ಯಾಲ್ಯೂಸ್. ಥರ್ಡ್ ಸ್ಟೂಡೆಂಟ್ ಡೇಟಾ ಹಾಕ್ತೀನಿ, ದಟ್ ಈಸ್ ಸ್ಟೂಡೆಂಟ್ ID is 3. ಇವರು ರವಿ ಅಂತ ಹಾಕ್ತೀನಿ. ಯಾವ್ದು ಬೇಕಾದ ನೇಮ್ ತಗೊಳ್ಳಿ, ನಾನು ಶಾರ್ಟ್ ನೇಮ್ಸ್ ಇದ್ದದ್ದೇ ನೇಮ್ಸ್ ಹಾಕ್ತಾ ಇದ್ದೀನಿ. ಇವರು CS ಡಿಪಾರ್ಟ್ಮೆಂಟ್ದವರು. ಆ್ಯಂಡ್ ನೆಕ್ಸ್ಟ್ ಒನ್ ಈಸ್ ಇನ್ಸರ್ಟ್ ಇಂಟು ಸ್ಟೂಡೆಂಟ್ ವ್ಯಾಲ್ಯೂಸ್. ಫೋರ್ತ್ ಸ್ಟೂಡೆಂಟ್ ಇವರು ರಮ್ಯಾ ಅಂತ ತಿಳ್ಕೊಳ್ಳಿ. ಆ್ಯಂಡ್ ಇವರು BBA ಸ್ಟೂಡೆಂಟ್. ಈಸಿ, ಅರ್ಥ ಆಯ್ತಲ್ಲ? ಸಿಂಪಲ್. ಹಿಂಗೆ ನೀವು 1 by 1 ಮಾಡ್ತಾ ಹೋದರೆ ದಿಸ್ ಬಿಕಮ್ಸ್ ವೆರಿ ಈಸಿ. ಒಮ್ಮೆಗಲೇ ಎಲ್ಲ ವರ್ಕ್ ಮಾಡೋ ಬದಲಿ 1 by 1 ಟೇಬಲ್ಸ್ ನೋಡ್ತಾ ಹೋಗಬೇಕು. ಅದೇ ಥರ ಐ ವಿಲ್ ಇನ್ಸರ್ಟ್ ಡೇಟಾ ಆಫ್ ಕೋರ್ಸ್ ಡೇಟಾ ಕೂಡ ಹಾಕ್ತಾ ಹೋಗ್ತೀನಿ ನೋಡ್ರಿ. ಇನ್ಸರ್ಟ್ ಇಂಟು ಕೋರ್ಸ್ ವ್ಯಾಲ್ಯೂಸ್. ಕೋರ್ಸ್ ಡೇಟಾ ಹಾಕೋಣ. ಕೋರ್ಸ್ ID ಫ್ಯಾನ್ಸಿ ನಂಬರ್ಸ್ ಯೂಸ್ ಮಾಡಬೇಡ್ರಿ, ಕಾಮನ್ ನಂಬರ್ಸ್ ಯೂಸ್ ಮಾಡಿರಿ. ನಾನು 11 ಅಂತ ತಗೋತೀನಿ.
ಈ ಕೋರ್ಸ್ಗೆ ಹೆಸರು ಯಾವ್ದು ಕೊಡ್ತೀರಿ? DBMS ಅಂತ ನಾನು ಕೋರ್ಸ್ ಕೊಡ್ತೀನಿ, ಕೋರ್ಸ್ ನೇಮ್. ಆ್ಯಂಡ್ ಈ ಕೋರ್ಸು ಯಾವ ಡಿಪಾರ್ಟ್ಮೆಂಟಿಗೆ ಸಂಬಂಧಪಟ್ಟಿದ್ದು? CS. ಓಕೆ, ನೆಕ್ಸ್ಟ್ ಇನ್ಸರ್ಟ್ ಇಂಟು ಕೋರ್ಸ್ ವ್ಯಾಲ್ಯೂಸ್. ಎರಡನೇ ಕೋರ್ಸ್, ಅದಕ್ಕೆ ಯುನಿಕ್ ID ಇದ್ದೇ ಇರುತ್ತೆ, 2 ಅಂತ ಕೊಡ್ರಿ. ಇದು GST ರಿಲೇಟೆಡ್, GST ಕೋರ್ಸ್. ಇದು BBA ಡಿಪಾರ್ಟ್ಮೆಂಟ್ಗೆ ಸಂಬಂಧಪಟ್ಟಿದ್ದು ಅಂತ ತಿಳ್ಕೊಳ್ಳೋಣ. ಯಾವ ಬೇಕಾ ಡಿಪಾರ್ಟ್ಮೆಂಟ್ ಬರೀ, ನೋ ವರೀಸ್. ಓಕೆ, ನೆಕ್ಸ್ಟ್ ಇನ್ಸರ್ಟ್ ಇಂಟು ಕೋರ್ಸ್ ವ್ಯಾಲ್ಯೂಸ್. ಥರ್ಡ್ ಕೋರ್ಸ್ 13 ಅಂತ ಬರಿತೀನಿ. ಇದು AI ಕೋರ್ಸ್ ಅಂತ ತಿಳ್ಕೊಳ್ಳಿ. ಇದರಲ್ಲಿ ಇದು ಯಾವ ಡಿಪಾರ್ಟ್ಮೆಂಟಿಗೆ ಸಂಬಂಧಪಟ್ಟಿದ್ದು? CS. ಈಸಿ, ಅರ್ಥ ಆಯ್ತಲ್ಲ? ವೆರಿ ಸಿಂಪಲ್. ಇನ್ನು ನೆಕ್ಸ್ಟ್ ವ್ಯಾಲ್ಯೂ ಹಾಕೋದೇನಿದೆ ಅದು ಇಂಪಾರ್ಟೆಂಟ್ ಇದೆ, ಬಿಕಾಸ್ ಇಲ್ಲಿ ಥರ್ಡ್ ಟೇಬಲಲ್ಲಿ ವ್ಯಾಲ್ಯೂಸ್ ರೆಫರ್ ಆಗ್ತವೆ. ಅಂದರೆ ಪೇರೆಂಟಲ್ಲಿರೋ ಡೇಟಾನೇ ಚೈಲ್ಡಲ್ಲಿ ಹಾಕಬೇಕು. ಪೇರೆಂಟಲ್ಲಿರೋ ಎಷ್ಟು ಸ್ಟೂಡೆಂಟ್ಸ್ ಇದ್ದಾರೆ? 1 2 3 4 5 ಅಂತ ಹಾಕಕ್ಕೆ ಬರೋದಿಲ್ಲ. ಈಗ ನೆಕ್ಸ್ಟ್ ನೀವು ಅಡ್ಮಿಷನ್ ಕೊಡುವಾಗ ಇರೋ ಸ್ಟೂಡೆಂಟ್ಸ್ 4 ಅದಾರೆ, 5ನೇದವ್ರಿಗೆ ಅಡ್ಮಿಷನ್ ಕೊಡ್ತಾ ಇದ್ದೀರಿ ಈ ಕೋರ್ಸ್ಗೆ ಅಂತ ಹೇಳಕ್ಕೆ ಬರೋದಿಲ್ಲ. ಇರು ಕೋರ್ಸಸ್ 3 ಅದಾವೆ, 11 12 13. 14ನೇ ಕೋರ್ಸಿಗೆ ನೀ ಅಡ್ಮಿಷನ್ ತಗೋ ಅಂತ ಹೇಳಬಾರ್ದು. ಓಕೆ, ದಟ್ಸ್ ವೈ ಯು ಆರ್ ರೆಫರಿಂಗ್. ಅದಕ್ಕೆ ನೀವು ಇಲ್ಲಿ ರೆಫರ್ ಮಾಡ್ತಾ ಇರ್ತೀರಿ. ನಾನು ಮೇಲೆ ಕ್ರಿಯೇಟ್ ಮಾಡಿದ್ದು ಇರೇಸ್ ಮಾಡ್ತೀನಿ, ನೋಡ್ತಾ ಇರಿ. ಲೆಟಸ್ ಇನ್ಸರ್ಟ್ ಡೇಟಾ ಫಾರ್ ಎನ್ರೋಲ್ಗೆ ಈಗ ಡೇಟಾ ಇನ್ಸರ್ಟ್ ಮಾಡೋಣ. ಅಂದರೆ ನಿಮ್ಗೆ ಎಕ್ಸಾಕ್ಟ್ ಐಡಿಯಾ ಬರುತ್ತೆ ಹೌ ಇಟ್ ಈಸ್ ವರ್ಕಿಂಗ್. ಆಲ್ರೆಡಿ 2 ಟೇಬಲ್ ಡೇಟಾ ಹಾಕಿದ್ರಿ, ದಟ್ ಈಸ್ ಕಾಮನ್ ಥಿಂಗ್ ಯು ಆರ್ ಡೂಯಿಂಗ್ ಎವ್ರಿ ನೌ ಆ್ಯಂಡ್ ದೆನ್. ಬಟ್ ಈಗ ಜಾಯಿನ್ ಮಾಡಿರ್ತೀರಿ, ಕರೆಕ್ಟಾಗಿ ಡೇಟಾ ಹಾಕಬೇಕು. ಓಕೆ, ನೋಡ್ರಿ, ನಾನೀಗ 3 ಡೇಟಾ ಹಾಕ್ತೀನಿ ಎನ್ರೋಲ್ ಟೇಬಲಲ್ಲಿ. ಹೆಂಗೆ ಬರೀತೀನಿ? ಇನ್ಸರ್ಟ್, ಸರಿ ನಾನು ಸ್ವಲ್ಪ ಮೇಲೆ ತೊಗೊಳ್ಳೋಣ, ಅಂದರೆ ಕ್ವೆರಿ ಸಾಲ್ವ್ ಮಾಡೋಕ್ಕೆ ನಂಗೆ ಪ್ಲೇಸ್ ಬೇಕು. ಇಲ್ಲಿಂದ ಬರೀತೀನಿ. ಓಕೆ, ಥರ್ಡ್ ಟೇಬಲಲ್ಲಿ ಡೇಟಾ ಹಾಕ್ತಿದ್ದೀನಿ ನೋಡ್ರಿ. ಇನ್ಸರ್ಟ್ ಇಂಟು ಯಾವ ಥರ್ಡ್ ಟೇಬಲ್ ಹೆಸರೇನು ಕೊಟ್ಟಿರಿ? ಎನ್ರೋಲ್ ವ್ಯಾಲ್ಯೂಸ್. ಇಲ್ಲಿ ನೋಡ್ರಿ, ಥರ್ಡ್ ಟೇಬಲಲ್ಲಿ ನೀನೇನು ಹಾಕಬೇಕು? ಎನ್ರೋಲ್ಮೆಂಟ್ ID, ಸ್ಟೂಡೆಂಟ್ ID, ಕೋರ್ಸ್ ID, ಎನ್ರೋಲ್ಮೆಂಟ್ ಡೇಟ್. ಈ ಸ್ಟೂಡೆಂಟ್ ID ಎಲ್ಲಿಂದ ಬರುತ್ತೆ? ಇಲ್ಲಿಂದ, ಬಿಕಾಸ್ ರೆಫರ್ ಮಾಡಿರಿ. ಈ ಕೋರ್ಸ್ ID ಎಲ್ಲಿಂದ ಬರುತ್ತೆ? ಈ ಕೋರ್ಸ್ ಡೇಟಾದಿಂದ ಬರುತ್ತೆ. ಓಕೆ, ಫಸ್ಟ್ ಏನು ಹಾಕ್ರಿ? ಎನ್ರೋಲ್ಮೆಂಟ್ ID ಅಂದರೆ ಅಡ್ಮಿಷನ್ ID. ನಾನು 101 ಅಂತ ಅಡ್ಮಿಷನ್ ID ಬರಿತೀನಿ. ನೆಕ್ಸ್ಟ್ ಸ್ಟೂಡೆಂಟ್ ID, ಯಾವ ಸ್ಟೂಡೆಂಟಿಗೆ ಏನು ವರ್ಕ್, ಯಾವ್ದು ಕೋರ್ಸ್ ಕೊಡ್ತೀರಿ ಅದು ನಿಮಗೆ ಬಿಟ್ಟಿದ್ದು. ನಾನು 1 ಅಂತ ಬರಿತೀನಿ. 1 ಅಂದರೆ ಯಾರು? ಅಮಿತ್. ಪೇರೆಂಟಲ್ಲಿ ಇದ್ದಿದ್ದ ಡೇಟಾನೇ ಇಲ್ಲಿ ಹಾಕಬೇಕು. 5 ಹಾಕಕ್ಕೆ ಬರೋಂಗಿಲ್ಲ, ಯಾಕಂದರೆ ಪೇರೆಂಟಲ್ಲಿ 5 ಸ್ಟೂಡೆಂಟ್ ಇಲ್ಲ, ಓನ್ಲಿ 4 ಆರ್ ದೇರ್. ಓಕೆ, ದೆನ್ ಕೋರ್ಸ್ ID ಏನು ಹಾಕ್ತೀರಿ? 11 12 13 ಹಾಕಬೇಕು. ಅದು ಪೇರೆಂಟಲ್ಲಿದೆ, ಚೈಲ್ಡಲ್ಲಿ ಅದೇ ಬರಬೇಕು. ಓಕೆ, ನಾನೀಗ ಏನು ಮಾಡ್ತೀನಿ? 111 ಅಂತ ಬರಿತೀನಿ. ಇದರ ಅರ್ಥ ಏನು? ಅಮಿತ್ ಈಸ್ ಎನ್ರೋಲ್ಡ್ ಫಾರ್ DBMS ಕೋರ್ಸ್. ಎನ್ರೋಲ್ಮೆಂಟ್ ಡೇಟ್ ಹಾಕಬೇಕೀಗ. ಡೇಟ್ ಫಾರ್ಮ್ಯಾಟ್ ಫಾಲೋ ಮಾಡಬೇಕು ಇದೇ ಥರ. ನಾನು ಹೆಂಗೆ ಬರಿತೀನಿ ನೋಡ್ರಿ, 10 ನವೆಂಬರ್ 2025. ಇದೇ ಥರ ಫಾರ್ಮ್ಯಾಟ್ ಫಾಲೋ ಮಾಡಬೇಕು. ಫಸ್ಟ್ 2 ಡಿಜಿಟ್ಸ್ ಡ್ಯಾಶ್ 3 ಮಂತ್ ಲೆಟರ್ ಡ್ಯಾಶ್ 2025 4 ಡಿಜಿಟ್ಸ್ ಇಯರ್. ಗಾಟ್ ಇಟ್? ಇದರ ಪ್ರಕಾರ ಏನು ಮಾಡಿದ್ರಿ ನೀವೀಗ? ಅಮಿತ್ಗೆ DBMS ಕೋರ್ಸ್ ಮಾಡಿಸಿದ್ರಿ. 1 ಅಂದರೆ ಅಮಿತ್, ಶಾರ್ಟ್ ಸ್ಮಾಲ್ ಲೆಟರ್ ಅಮಿತ್ ಅಂತ ಬರ್ದೀನಿ. ನೆಕ್ಸ್ಟ್ ಇದೇ ಥರ ಏನು ಮಾಡೋಣ? ಅಜಯ್ ಅಂದರೆ 2 ಹೆಂಗೆ ಬರಿತೀನಿ ನೋಡ್ರಿ. ಇನ್ಸರ್ಟ್ ಇಂಟು ಎನ್ರೋಲ್
ವ್ಯಾಲ್ಯೂಸ್, ಇವ್ರದ್ದು ಅಡ್ಮಿಷನ್ ನಂಬರ್ 102 ಅಂತ ತೊಗೊಳ್ಳೋಣ. ಇಲ್ಲಿ 5 ಅಂತ ಬರೋಕ್ಕೆ ಬರುತ್ತಾ? ಇಲ್ಲ. 5 ಅಂತ ಬರೆದ್ರೆ ಏನು ಆನ್ಸರ್ ಬರುತ್ತೆ, ಏನು ಎರರ್ ಬರುತ್ತೆ? ಪೇರೆಂಟ್ ಕೀ ನಾಟ್ ಫೌಂಡ್. ಸ್ಟೂಡೆಂಟ್ ಇರಲಾರ್ದ ಸ್ಟೂಡೆಂಟನ್ನು ಅಡ್ಮಿಷನ್ ತೊಗೊಂಬಂದಿರಿ, ತಪ್ಪಾಗುತ್ತೆ. ಓಕೆ, ಇಲ್ಲಿ 15 ಅಂತ ಬರೆಯೋಕ್ಕಾಗುತ್ತಾ? ಕೋರ್ಸೇ ಇಲ್ಲಲ್ಲ 15 ಅನ್ನೋದು, ಇರುವ 3 ಕೋರ್ಸ್ 11, 12, 13. ಈ ಅಜಯ್ಗೆ ಒಂದು ಕೋರ್ಸ್ ಮಾಡಕ್ಕೆ ಕೊಡೋಣ. ಯಾವುದು? GST ಅಂದರೆ ಏನು ಬರೀಬೇಕು? 12. ನೆಕ್ಸ್ಟ್ ಡೇ ಬರೆದ್ಬಿಡ್ತೀನಿ, 11 ನವೆಂಬರ್ 2025. ಸೆಪ್ಟೆಂಬರ್ ಇದ್ದರೆ SCP, ಆಗಸ್ಟ್ ಇದ್ದರೆ UG, ಹಿಂಗೆ ನೀವು 3 ಕ್ಯಾರೆಕ್ಟರ್ ಲೆಟರ್ಸ್ ಬರಿಬೇಕು ಮಂತ್ಗೆ. ಓಕೆ, ನೆಕ್ಸ್ಟ್ ಇನ್ಸರ್ಟ್ ಇಂಟು ಎನ್ರೋಲ್ ವ್ಯಾಲ್ಯೂಸ್. ಈಗ ನೋಡ್ರಿ, 3ನೇ ಅಡ್ಮಿಷನ್ ನಂಬರ್ ಇದು. ನಾನು ಇದೇ ಅಜಯ್ ಯಾರು ಇವರು? ಈಸ್ ಫ್ರಮ್ BBA ಡಿಪಾರ್ಟ್ಮೆಂಟ್ ಇರಲಿ, ಬಟ್ ಅವರು CS ಕೋರ್ಸ್ ಕೂಡ ಮಾಡ್ಬೋದಲ್ಲ. 11 ಅಂತ ಕೊಡ್ತೀನಿ, 12 ನವೆಂಬರ್ 2025. ಇಷ್ಟು ಡೇಟಾ ಸಾಕು ನನಗೆ, 3 ಡೇಟಾ ಅಷ್ಟೇ ಹಾಕಿದ್ದೀನಿ. ಇದರ ಅರ್ಥ ಏನು ನೋಡ್ತಾ ಹೋಗ್ರಿ. ಅಮಿತ್ಗೆ DBMS ಕೊಟ್ರಿ, ಅಜಯ್ಗೆ ಯಾವ ಕೋರ್ಸ್ ಕೊಟ್ರಿ? 12 ಅಂದರೆ GST. ಅದೇ ಅಜಯ್ಗೆ ಇನ್ನೊಂದು ಕೋರ್ಸ್ ಕೊಟ್ರಿ, 11 ಅಂದರೆ DBMS. ಬಟ್ ಯಾರು ಕೋರ್ಸ್ ಮಾಡಿಲ್ಲ ಹೇಳ್ರಿ? ರವಿ, ರಮ್ಯ. ಎಲ್ಲ ಸ್ಟೂಡೆಂಟ್ ಕೋರ್ಸ್ ಮಾಡಲೇಬೇಕಾ? ಇಲ್ಲಲ್ಲ. ಆ್ಯಂಡ್ ಒಂದು ಕೋರ್ಸಲ್ಲಿ ಸ್ಟೂಡೆಂಟ್ಸೇ ಇಲ್ಲ. ದಟ್ ಈಸ್ ಓಕೆ. ರಿಯಲ್ ವರ್ಲ್ಡಲ್ಲಿ ಇಟ್ ಈಸ್ ಪಾಸಿಬಲ್. ಹಂಗಿರ್ಬೋದಲ್ಲ. ಈ ಥರ ನೀವು ಡೇಟಾ ಹಾಕಬೇಕು. ವೆರಿ ಇಂಪಾರ್ಟೆಂಟ್ ಪಾರ್ಟ್. ಅರ್ಥ ಆಯ್ತಾ? ಈಸಿನಾ? ನೀವೇನಾದರೂ ಕ್ವಶನ್ ಇದ್ದರೆ ನಂಗೆ ನೆಕ್ಸ್ಟ್ ಕ್ವಶನ್ ಮಾಡ್ರಿ. ಬಟ್ ಪೇರೆಂಟಲ್ಲಿರೋ ಡೇಟಾನೇ ಚೈಲ್ಡಲ್ಲಿರಬೇಕು. ಇಲ್ಲಿ ಮೆನಿ ಟು ಮೆನಿ ಕೂಡ ವರ್ಕ್ ಆಗಿದೆ ಇಲ್ಲ ನೋಡೋಣ ಅಂತ. ನೋಡ್ರಿ, ಒಬ್ಬರೇ ಸ್ಟೂಡೆಂಟ್ 2 ಕೋರ್ಸಿಗೆ ಜಾಯಿನ್ ಆಗಿದಾರಲ್ಲ, ಕರೆಕ್ಟಾ? ಅಂದರೆ ಅಜಯ್ GST DBMS ಎರಡಕ್ಕೂ ಜಾಯಿನ್ ಆಗಿದ್ದಾರೆ. ಆ್ಯಂಡ್ ಒಂದೇ ಕೋರ್ಸಲ್ಲಿ 2 ಸ್ಟೂಡೆಂಟ್ ಇದ್ದಾರಲ್ಲ, DBMS ಕೋರ್ಸಲ್ಲಿ 2 ಇದ್ದಾರೆ ನೋಡ್ರಿ, ಅಜಯ್, ಅಮಿತ್. ಅಂದರೆ ಇಟ್ ಈಸ್ ಫಾಲೋಯಿಂಗ್ ಮೆನಿ ಟು ಮೆನಿ. ಗಾಟ್ ಇಟ್? ಅರ್ಥ ಆಯ್ತಾ? ವೆರಿ ಇಂಟ್ರೆಸ್ಟಿಂಗ್. ಇನ್ನು ನಾವು ಟಾಸ್ಕ್ ಮೇಲೆ ವರ್ಕ್ ಮಾಡಬೇಕು. ಇದು ಗೊತ್ತಾಯ್ತಾ? ನೀವು 3 ಯಾಕೆ ಹಾಕಿದ್ರಿ ಸರ್ ಅಂತ ಕೇಳ್ತಿರ್ಬೋದು ನೀವು ಒಬ್ಬೊಬ್ಬರು. ನೀವು ಎಷ್ಟು ಬೇಕಾಷ್ಟು ಡೇಟಾ ಹಾಕಿರಿ. ನನಗೇನು, ಸಮ್ ಸ್ಟೂಡೆಂಟ್ಸ್ ಆರ್ ನಾಟ್ ಗೋಯಿಂಗ್ ಫಾರ್ ಎನಿ ಕೋರ್ಸ್, ಅದನ್ನು ತೋರಿಸ್ಬೇಕಾಗಿದೆ. ಒಂದೊಂದು ಕೋರ್ಸಲ್ಲಿ ಸ್ಟೂಡೆಂಟ್ಸೇ ಇರೋಂಗಿಲ್ಲ, ಅದನ್ನು ತೋರಿಸ್ಬೇಕಾಗಿದೆ. AI ಸ್ಟೂಡೆಂಟ್ಸ್ ಇಲ್ಲಲ್ಲ, ಅದಕ್ಕೋಸ್ಕರ ಐ ಹ್ಯಾವ್ ಗಾನ್ ವಿತ್ ದಿಸ್ ಡೇಟಾ. ಗಾಟ್ ಇಟ್? ಈಗ ಲೆಟ್ ಅಸ್ ಗೋ ಫಾರ್ ಕ್ವೆರೀಸ್ ಬರೆಯೋಣಂತ. ಐ ವಿಲ್ ಇರೇಸ್ ಆಲ್ ದಿಸ್ ಇನ್ಸರ್ಷನ್. ಆಲ್ರೆಡಿ ನೀವು ಮೇಲ್ಗಡೆ ನೋಡಿದರೆ ಗೊತ್ತಾಗುತ್ತೆ. ಓಕೆ, ಫಸ್ಟ್ ಟಾಸ್ಕ್ ಏನಿದೆ ಅಂತ ಜಸ್ಟ್ ಅಬ್ಸರ್ವ್ ಮಾಡ್ರಿ. ಇನ್ನರ್ ಜಾಯಿನ್ ಅಂತ ಕೊಟ್ಟಿದ್ದಾರೆ. ಇನ್ನರ್ ಜಾಯಿನ್ ಅಂದರೆ ಏನು? ಆರ್ ಇಟ್ ಈಸ್ ಆಲ್ಸೋ ಕಾಲ್ಡ್ ಆಲ್ಮೋಸ್ಟ್ ಲೈಕ್ಲಿ ಅಂತ ಹೇಳ್ತೀವಿ ನಾವು. ಲೈಕ್ಲಿ ಇದಕ್ಕೆ ಏನು ಅನ್ಬೋದು ನೀವು? ಈಕ್ವಿ ಜಾಯಿನ್ ಅಂತಲೂ ಕರಿಬೋದು. ಅಥವಾ ಕ್ವಶನ್ ಅರ್ಥ ಮಾಡ್ಕೊರಿ ಕರೆಕ್ಟಾಗಿ, ಅಂದರೆ ನಿಮಗೆ ವಾಟ್ ಶುಡ್ ಯು ಡೂ ಅಂತ ಗೊತ್ತಾಗುತ್ತೆ. ಏನು ಮಾಡಬೇಕಿಲ್ಲ, ಆ್ಯಕ್ಚುಲಿ ಏನು ಕೊಟ್ಟಿದ್ದಾರೆ? ಲಿಸ್ಟ್ ಸ್ಟೂಡೆಂಟ್ ನೇಮ್ಸ್ ವಿತ್ ದೇರ್ ಕೋರ್ಸಸ್. ಯಾವ್ಯಾವ ಸ್ಟೂಡೆಂಟ್ಸು ಯಾವ್ಯಾವ ಕೋರ್ಸ್ಗೆ ಜಾಯಿನ್ ಆಗಿದ್ದಾರೆ, ಅವ್ರ ಕೋರ್ಸ್ ನೇಮು ಸ್ಟೂಡೆಂಟ್ ನೇಮ್ ತೋರಿಸಂತ ಹೇಳಿದ್ದಾರೆ ಅವರು. ಅಂದರೆ ಕೋರ್ಸ್ ನೇಮ್ ಸ್ಟೂಡೆಂಟ್ ನೇಮ್ ಕೋರ್ಸ್ ನೇಮ್, ಅಂದರೆ ಈ ಡೇಟಾ ಬರಬೇಕಲ್ಲ. ಸ್ಟೂಡೆಂಟ್ ನೇಮ್, ಕೋರ್ಸ್ ನೇಮ್ ಕರೆಕ್ಟ್ ಪರ್ಫೆಕ್ಟ್ ಮ್ಯಾಚ್ ಆಗಿ ಯಾವುದೋ ಅವನಷ್ಟೇ ತೋರಿಸ್ರಿ. ಮ್ಯಾಚ್ ಆಗಲಾರ್ದು ಕೇಳಿಲ್ಲ ಅವರು. ಅಮಿತ್ DBMS, ಅಜಯ್ GST, ಅಜಯ್ DBMS, ಇಷ್ಟೇ. ಮ್ಯಾಚ್ ಆಗಲಾರ್ದು ಕೇಳಿಲ್ಲ. ಹಂಗಂದ್ರೆ ಇಲ್ಲಿ ನೋಡ್ರಿ, ವಿ ಹ್ಯಾವ್
3 ಟೇಬಲ್ ಸ್ಟೂಡೆಂಟ್, ಆಮೇಲೆ ಕೋರ್ಸ್, ಆಮೇಲೆ ಎನ್ರೋಲ್. ಇವೆರಡು ಮ್ಯಾಲೆ ಯಾಕೆ ಬರ್ದನಂದರೆ ಇದಕ್ಕೆ ಜಾಯ್ನ್ ಆಗಿದೆ, ಇದು ಕೂಡ ಇದಕ್ಕೆ ರೆಫರ್ ಆಗಿದೆ. ಇಲ್ಲಿರೋ ಸ್ಟೂಡೆಂಟ್ ಇಲ್ಲೇ ಎನ್ರೋಲ್ ಆಗಿರ್ತಾರೆ, ಇಲ್ಲಿರೋ ಕೋರ್ಸಸ್ಸಲ್ಲಿನೇ ಅವ್ರು ಎನ್ರೋಲ್ ಆಗಿರ್ತಾರೆ. ಓಕೆ, ಹಾಗಂದರೆ ಇವು ಎರಡು ಹೆಂಗೆ ಜಾಯಿನ್ ಆಗ್ತವೆ ಅಂತ ನಿಮ್ಗೆ ಗೊತ್ತಾಗಬೇಕು. ಸ್ಟೂಡೆಂಟಲ್ಲಿರೋದು STD ID, ಎನ್ರೋಲಲ್ಲಿರೋ STD ID ಎರಡು ಒಂದೇ, ಜಾಯಿನ್ ಆಗ್ತಾವ? ಎಸ್. ಕೋರ್ಸಲ್ಲಿರೋ ಕೋರ್ಸ್ ID ಮತ್ತು ಎನ್ರೋಲಲ್ಲಿರೋ ಕೋರ್ಸ್ ID ಎರಡು ಜಾಯಿನ್ ಆಗ್ತವೆ. ಗಾಟ್ ಇಟ್? ಇದು ಕೇರ್ಫುಲ್ಲಾಗಿ ನೆನಪಿಟ್ಕೋರಿ. ಲೆಟ್ ಅಸ್ ಡೂ ವಿತ್ ದ ಫಸ್ಟ್ ಕ್ವೆರಿ. ಫಸ್ಟ್ ಕ್ವೆರಿ ಪ್ರಕಾರ ಏನೇನು ಡೇಟಾ ಎಲ್ಲಿ ಯಾವ್ಯಾವ ಟೇಬಲಿಂದ ಬೇಕು ಅನ್ನೋದು ಮೊದಲು ತಿಳ್ಕೊಬೇಕು ನೀವು. ಸ್ಟೂಡೆಂಟ್ ನೇಮ್ ಬೇಕಾ? ಕೋರ್ಸ್ ನೇಮ್ ಬೇಕು. ಸ್ಟೂಡೆಂಟ್ ನೇಮ್ ಎಲ್ಲಿಂದ ಸಿಗ್ತತಿ? ಸ್ಟೂಡೆಂಟಿಂದ. ಕೋರ್ಸ್ ನೇಮ್ ಎಲ್ಲಿಂದ ಸಿಗುತ್ತೆ? ಕೋರ್ಸಿಂದ. ಬಟ್ ಯಾವ ಸ್ಟೂಡೆಂಟು ಯಾವ ಕೋರ್ಸ್ಗೆ ಜಾಯಿನ್ ಆಗಿದ್ದಾರೆ ಅದು ಬೇಕಲ್ಲ, ಅದು ಎಲ್ಲಿಂದ ಸಿಗುತ್ತೆ ನೋಡ್ರಿ? ಎನ್ರೋಲಿಂದ. ಹಂಗಂದ್ರೆ ಎಷ್ಟು ಟೇಬಲ್ ಬೇಕಿಲ್ಲಿ? 3 ಟೇಬಲ್ ಬೇಕು. ಯಾವ್ಯಾವುದು? ಸ್ಟೂಡೆಂಟ್, ಕೋರ್ಸ್ ಆಸ್ ವೆಲ್ ಆಸ್ ಎನ್ರೋಲ್. ಸ್ಟೂಡೆಂಟ್ ನೇಮ್ ಸ್ಟೂಡೆಂಟ್ ಟೇಬಲಿಂದ, ಕೋರ್ಸ್ ನೇಮ್ ಕೋರ್ಸ್ ಟೇಬಲಿಂದ. ಯಾವ ಸ್ಟೂಡೆಂಟ್ ಯಾವ ಕೋರ್ಸ್ ಜಾಯಿನ್ ಆಗಿದಾರ ಬೇಕಲ್ಲ, ಅದು ಎನ್ರೋಲಿಂದ ಬರುತ್ತೆ. ಹಾಗಂದ್ರೆ 3 ಟೇಬಲ್ ಬರ್ಕೋಬೇಕು. 3 ಟೇಬಲ್ ಇದ್ದರೆ 2 ಜಾಯ್ನಿಂಗ್ಸ್ ಇರ್ತಾವೆ, ನೆನಪಿಟ್ಕೋರಿ. ನೋಡ್ರಿ ನಾನು ಹೆಂಗೆ ಬರಿತೀನಿ. ಸೆಲೆಕ್ಟ್, ಏನೇನು ಕೇಳಿದ್ದಾರೆ? ಸ್ಟೂಡೆಂಟ್ ನೇಮ್ ಅಂದರೆ ನೇಮ್, ಕಾಲಮ್ ನೇಮ್ ಅಂತ ಇದೆಯಲ್ಲ, ನೆನಪು ಮಾಡ್ಕೋರಿ. ಆಮೇಲೆ ಏನು ಕೇಳಿದ್ದಾರೆ? ಕೋರ್ಸ್ ನೇಮ್ಗೆ ಏನು ಕೊಟ್ಟಿರಿ? ಸಿ ನೇಮ್. ಫ್ರಾಮ್ ವಿಚ್ ಟೇಬಲ್? ಸ್ಟೂಡೆಂಟ್ ಟೇಬಲ್. 3 ಟೇಬಲ್ ಬೇಕು. ಸ್ಟೂಡೆಂಟ್ಗೆ ಅಲಿಯಾಸ್ ಒಂದು ಶಾರ್ಟ್ ನೇಮ್ ಕೊಡ್ರಿ, ಎಸ್ ಅಂತ. ಕೋರ್ಸ್ಗೂ ಕೂಡ ಶಾರ್ಟ್ ನೇಮ್ ಕೊಡ್ರಿ, ಸಿ ಅಂತ. ಎನ್ರೋಲ್ 3 ಟೇಬಲ್ ಬೇಕು, ಅದಕ್ಕೂ ಒಂದು ಶಾರ್ಟ್ ನೇಮ್ ಕೊಡ್ರಿ. ಗಾಟ್ ಇಟ್? ಬಿಕಾಸ್ ಎನ್ರೋಲ್ ಯಾಕೆ ಬೇಕು? ಯಾವ ಸ್ಟೂಡೆಂಟ್ ಯಾವ ಕೋರ್ಸ್ಗೆ ಎನ್ರೋಲ್ ಆಗಿದ್ದಾರೆ ಅನ್ನೋದು ಎನ್ರೋಲ್ಮೆಂಟಲ್ಲೇ ಇದೆಯಲ್ಲ. ಓಕೆ, ಈಗ ಜಾಯಿನ್ ಮಾಡಬೇಕು. 3 ಟೇಬಲಿಂದ ಡೇಟಾ ಬಂದರೆ 2 ಜಾಯ್ನಿಂಗ್ಸ್ ಇರ್ತವೆ. ವೇರ್ ಜಾಯಿನ್ ಮಾಡುವಾಗ ವೇರ್ ಕಂಡೀಷನ್ ಹಾಕಬೇಕು. ಸ್ಟೂಡೆಂಟ್ ಅಂದರೆ ಎಸ್. ಯಾವ್ಯಾವ ಜಾಯಿನ್ ಆಗ್ತಾವೆ ಹೇಳ್ರಿ? ಸ್ಟೂಡೆಂಟಲ್ಲಿರೋ ಸ್ಟೂಡೆಂಟ್ ID ಆ್ಯಂಡ್ ಎನ್ರೋಲ್ಮೆಂಟ್ ಇಲ್ಲಿರೋ ಸ್ಟೂಡೆಂಟ್ ID, ಕೋರ್ಸಲ್ಲಿರೋ CID ಆ್ಯಂಡ್ ಎನ್ರೋಲ್ಮೆಂಟಲ್ಲಿರೋ CID. ಹೆಂಗೆ ಬರಿತೀರಿ? ಸ್ಟೂಡೆಂಟ್ ಅಂದರೆ ಎಸ್ ಅಲಿಯಾಸ್ ನೇಮ್ ತಗೋರಿ. S.std_id ಈಸ್ ಈಕ್ವಲ್ ಟು E.std_id. ಇವೆರಡು ಜಾಯಿನ್ ಅದು. ಆ್ಯಂಡ್ ಇನ್ನೊಂದು ಜಾಯ್ನಿಂಗ್ ಇದೆ, ನಾ ಹೇಳಿದ್ನಿ 3 ಟೇಬಲ್ ಇದ್ದರೆ 2 ಜಾಯ್ನಿಂಗ್ಸ್. C ಅಂದರೆ ಕೋರ್ಸ್, CID ಈಸ್ ಈಕ್ವಲ್ ಟು E.cid. ಗಾಟ್ ಇಟ್? ಸಿಂಪಲ್. 3 ಟೇಬಲ್ ಇದ್ದರೆ 2 ಜಾಯ್ನಿಂಗ್ಸ್ ಮಾಡಲೇಬೇಕು. ನಾ ಹೇಳಿದ್ನಿ ನೋಡ್ರಿ, ಸ್ಟೂಡೆಂಟಲ್ಲಿರೋ STD ID ಮತ್ತು ಎನ್ರೋಲಲ್ಲಿರೋ STD ID ಜಾಯಿನ್ ಆಗ್ತವೆ. ಅಂದರೆ ಅದರ ಅರ್ಥ ಏನು? ಸ್ಟೂಡೆಂಟಲ್ಲಿರೋ ಸ್ಟೂಡೆಂಟ್ಸೇ ಎನ್ರೋಲಲ್ಲಿ ಬರ್ತಾರೆ, ಅವರೇ ಎನ್ರೋಲ್ ಆಗಬೇಕಲ್ಲ. ಕೋರ್ಸಲ್ಲಿರೋ ಕೋರ್ಸಿಗೆ ಸ್ಟೂಡೆಂಟ್ಸ್ ಎನ್ರೋಲ್ ಆಗಬೇಕು. ಗಾಟ್ ಇಟ್? ಈಸಿ. ಅರ್ಥ ಆಯ್ತಾ? ಇದರ ಆನ್ಸರ್ ಔಟ್ಪುಟ್ ಏನು ಬರುತ್ತೆ ಇಲ್ಲಿ ಬರಿತೀನಿ ನೋಡ್ರಿ. ಔಟ್ಪುಟ್ ವಿಲ್ ಬಿ, ಏನೇನು ಮಾಡ್ತಿದ್ರಿ? ನೇಮ್, ಸಿ ನೇಮ್ ಅಲ್ಲ, ನೇಮ್ ಅಂದರೆ ಅಮಿತ್. ಜಾಯಿನ್ ಆದವ್ರು ಅಷ್ಟೇ ಬರ್ತಾರೆ ಇಲ್ಲಿ. DBMS, ಅಜಯ್, GST, ಅಜಯ್, DBMS. This is the exact result you are getting. Only list student names and course names. Correct. ಯಾರು ಜಾಯಿನ್ ಆಗಿಲ್ಲ ಅದು ಬೇಕಾಗಿಲ್ಲ.
ಅರ್ಥ ಆಯ್ತಾ? ಈಸಿನಾ? ನೆಕ್ಸ್ಟ್ ರನ್ ಮಾಡಿ ನೋಡ್ರಿ, ದೆನ್ ಯು ವಿಲ್ ಗೆಟ್ ಇಟ್ ಎಕ್ಸಾಕ್ಟ್ಲಿ. ನೆಕ್ಸ್ಟ್ ವೆರಿ ಇಂಪಾರ್ಟೆಂಟ್ ಥಿಂಗ್ ಏನಂದರೆ ಲೆಫ್ಟ್ ಜಾಯಿನ್ ಅಂತ ಕೊಟ್ಟಾರೆ. ಯಾವಾಗಲೂ ನೆನಪಿಟ್ಕೊರಿ, ಲೆಫ್ಟ್ ಜಾಯಿನ್ ಅಂದರೆ ಎಲ್ಲ ಡೇಟಾನು ಡಿಸ್ಪ್ಲೇ ಮಾಡಬೇಕು. ಎಲ್ಲ ಡೇಟಾ ಅಂದರೆ ಲೆಫ್ಟ್ ಟೇಬಲ್ ಇರೋ ಎಲ್ಲ ಡೇಟಾ ಮ್ಯಾಚ್ ಆಗಲಿ ಬಿಡಲಿ. ಅಂದರೆ ಇವನ್ ಸ್ಟೂಡೆಂಟ್ಸ್ ಯಾರು ಕೋರ್ಸ್ಗೆ ಎನ್ರೋಲ್ ಆಗಿಲ್ಲ ಅವ್ರ ಡೇಟಾನು ತೋರಿಸ್ಬೇಕು. ಲಿಸ್ಟ್ ಆಲ್ ಸ್ಟೂಡೆಂಟ್ಸ್ ವಿತ್ ಕೋರ್ಸ್ ಡೀಟೇಲ್ಸ್. ಆಲ್ ಸ್ಟೂಡೆಂಟ್ಸ್ ಅಂದರೆ ಎಲ್ಲರೂ ಬಂದ್ರಲ್ಲ, ಅಮಿತ್, ಅಜಯ್, ರವಿ, ರಮ್ಯಾ. ಅಮಿತ್ ಅಜಯ್ಗಂತೂ ಕೋರ್ಸ್ ತೋರಿಸ್ತೀರಿ, ಬಟ್ ರವಿ ರಮ್ಯಾಗಲ್ಲಿ ಏನು ಬರುತ್ತೆ, ನಲ್ ಅಂತ ಬರುತ್ತೆ, ಬಿಕಾಸ್ ದೇ ಹ್ಯಾವ್ ನಾಟ್ ಎನ್ರೋಲ್ಡ್ ಫಾರ್ ಎನಿ ಕೋರ್ಸ್. ಲೆಫ್ಟ್ ಸೈಡ್ ಎಲ್ಲ ಡೇಟಾ ಬರಬೇಕು, ರೈಟ್ ಸೈಡ್ ಓನ್ಲಿ ಮ್ಯಾಚಿಂಗ್ ಡೇಟಾ ಜೊತೆಗೆ ಮ್ಯಾಚ್ ಆಗಲಾರದ ಡೇಟಾನು ಬರಬೇಕು. ಸ್ಟೂಡೆಂಟ್ಸ್ ಹೂ ಆರ್ ನಾಟ್ enrolled should also show. We should also show that result as null. null ಅಂತ ಬರುತ್ತದೆ ಆಟೋಮೆಟಿಕಲಿ. ಓಕೆ, ಆ್ಯಂಡ್ ಇಲ್ಲಿ 2 ಲೆಫ್ಟ್ ಜಾಯಿನ್ ನಾವು ಯೂಸ್ ಮಾಡ್ತೀವಿ. 2 ಲೆಫ್ಟ್ ಜಾಯಿನ್ ಯಾಕೆ ಅಂತ ನಾನು ಹೇಳ್ತೀನಿ ನೋಡ್ರಿ. ಮೊದಲು ಏನು ಮಾಡ್ರಿ, ಎಲ್ಲ ಸ್ಟೂಡೆಂಟ್ಸು ಅದ್ರ ಜೊತೆಗೆ ಅವ್ರು ಎನ್ರೋಲ್ ಆಗಿದ್ದಾರೋ ಇಲ್ಲೋ ಅಂತ ಡೇಟಾ. ಅವ್ರು ಎನ್ರೋಲ್ ಆಗಿದ್ದರೆ ಎಲ್ಲ ಎನ್ರೋಲ್ಮೆಂಟ್, ಅದ್ರ ಜೊತೆಗೆ ಕೋರ್ಸ್ ಇದಾವೋ ಇಲ್ಲೋ ಅಂತ ಶೋ ಮಾಡಬೇಕು. ದಟ್ಸ್ ವೈ ವಿ ನೀಡ್ ಲೆಫ್ಟ್ ಜಾಯಿನ್, 2 ಲೆಫ್ಟ್ ಜಾಯಿನ್ಸ್. 2 ಲೆಫ್ಟ್ ಜಾಯಿನ್ ಬೇಕಿಲ್ಲಿ. ಓಕೆ, ಇಲ್ಲಿ ಏನು ತೋರಿಸ್ತಾ ಇದ್ದೀರಿ ನೀವು, ಸ್ಟೂಡೆಂಟ್ಸ್ ಆ್ಯಂಡ್ ದೇರ್ ಕೋರ್ಸಸ್ ಆ್ಯಂಡ್ ನಲ್ ಫಾರ್ ನಾನ್ ಎನ್ರೋಲ್ಡ್ ಕೋರ್ಸಸ್. ಯಾರು ಎನ್ರೋಲ್ ಆಗಿಲ್ಲ ಅವ್ರದ್ದು ನಲ್ ಅಂತ ಬರಬೇಕು ಅಥವಾ ಬ್ಲ್ಯಾಂಕ್. ಓಕೆ, ಲೆಟಸ್ ರೈಟ್. ನಾನು ಮೊದಲು ಬರಿತೀನಿ, ಆಮೇಲೆ ಅನಲೈಸಿಸ್ ಮಾಡೋಣ. ಸೆಲೆಕ್ಟ್, ಫಸ್ಟ್ ಅವ್ರು ಏನು ಕೇಳಿದಾರೆ ನೋಡ್ರಿ, ಆಲ್ ಸ್ಟೂಡೆಂಟ್ಸ್. ಸ್ಟೂಡೆಂಟ್ಸ್ ಅಂದರೆ ನೇಮ್ ಡಿಸ್ಪ್ಲೇ ಮಾಡ್ತೀನಿ, ಅದ್ರ ಜೊತೆಗೆ ಕೋರ್ಸ್ ಡೀಟೇಲ್ಸ್ ಅಂದರೆ ನೇಮ್ ಅಷ್ಟೇ ತೋರಿಸಿಬಿಡೋಣ. ನೇಮ್. ಎಷ್ಟು ಟೇಬಲಲ್ಲಿ ಡೇಟಾ ಬೇಕಿಲ್ಲಿ, 3 ಟೇಬಲ್ ಬೇಕೇ ಬೇಕು. ಬಟ್ ಲೆಫ್ಟ್ ಜಾಯಿನ್ ಯೂಸ್ ಮಾಡಬೇಕು. ಹೆಂಗೆ ಬರಿತೀನಿ ನೋಡ್ರಿ ನಾನು, ಫ್ರಾಮ್ ಎಲ್ಲ ಸ್ಟೂಡೆಂಟ್ಸ್ ಬೇಕಲ್ಲ, ಸ್ಟೂಡೆಂಟ್ ಎಸ್ ಅಂತ ಒಂದು ಅಲಿಯಾಸ್ ನೇಮ್ ಕೊಡ್ತೀನಿ, ಕಾಮಾ ಯೂಸ್ ಮಾಡ್ತಿಲ್ಲ. ಲೆಫ್ಟ್ ಜಾಯಿನ್ ಕೆಳಗಡೆ ಬರಿತೀನಿ, ಅಂದರೆ ನಿಮ್ಗೆ ಅರ್ಥ ಆಗುತ್ತೆ ಎಕ್ಸಾಕ್ಟ್ಲಿ ವಾಟ್ ಐ ಆಮ್ ಡೂಯಿಂಗ್. ಲೆಫ್ಟ್ ಜಾಯಿನ್, ಎದ್ರ ಜೊತೆ ಲೆಫ್ಟ್ ಜಾಯಿನ್ ಮಾಡ್ಬೇಕು ಸ್ಟೂಡೆಂಟನ್ನು, ಎಲ್ಲ ಸ್ಟೂಡೆಂಟ್ಸು ಎನ್ರೋಲ್ ಆಗಿದ್ದಾರೆಲ್ಲೋ ನೋಡ್ಬೇಕು ಮೊದಲು. ಲೆಫ್ಟ್ ಜಾಯಿನ್ ಎದ್ರ ಜೊತೆಗೆ ಎನ್ರೋಲ್, ಅದಕ್ಕೊಂದು ನೇಮ್ ಕೊಡ್ರಿ ಇ. ಇವೆರಡು ಹೆಂಗೆ ಜಾಯಿನ್ ಆಗ್ತವೆ ಅದನ್ನು ಬರಿಬೇಕು. ಆನ್ ಹೆಂಗೆ ಜಾಯಿನ್ ಆಗ್ತವೆ, ಎಸ್ ಡಾಟ್ ಎಸ್ ಟಿ ಡಿ ಐ ಡಿ ಈಕ್ವಲ್ ಟು ಇ ಡಾಟ್ ಎಸ್ ಟಿ ಡಿ ಐ ಡಿ. ಲೆಫ್ಟ್ ಜಾಯಿನ್ ಎಲ್ಲ ಎನ್ರೋಲ್ ಆದವರು ಕೋರ್ಸಲ್ಲಿ ಆ ಎನ್ರೋಲ್ಮೆಂಟ್ ಜೊತೆ ಕೋರ್ಸ್ ಕೂಡ ಅಟ್ಯಾಚ್ ಮಾಡಬೇಕಲ್ಲ ನೀವು. ಸ್ಟೂಡೆಂಟ್ಸ್ ಜೊತೆ ಎನ್ರೋಲ್ಮೆಂಟ್ಸ್ ಅಟ್ಯಾಚ್ ಮಾಡಿದ್ರಿ, ಹಂಗೆ ಎಲ್ಲ ಎನ್ರೋಲ್ಮೆಂಟ್ಸ್ಗೆ ಕೋರ್ಸ್ ಕೂಡ ಅಟ್ಯಾಚ್ ಮಾಡಬೇಕು. ಅದಕ್ಕೆ ಲೆಫ್ಟ್ ಜಾಯಿನ್ ಎನ್ರೋಲ್ಮೆಂಟ್ ಜೊತೆ ಕೋರ್ಸ್ನ ಅಟ್ಯಾಚ್ ಮಾಡ್ರಿ. ಲೆಫ್ಟ್ ಜಾಯಿನ್ ಕೋರ್ಸ್, ಸಿ ಅಂತ ಬರಿತೀನಿ. ಆನ್ ಇವೆರಡು ಹೆಂಗೆ ಜಾಯಿನ್ ಆಗ್ತವೆ, ಈ ಎನ್ರೋಲ್ ಆ್ಯಂಡ್ ಕೋರ್ಸ್, ಇ ಡಾಟ್ ಸಿ ಐ ಡಿ ಈಸ್ ಈಕ್ವಲ್ ಟು ಸಿ ಡಾಟ್ ಸಿ ಐ ಡಿ. ಎಕ್ಸಾಕ್ಟ್ಲಿ ದಿಸ್ ಈಸ್ ದ ಪರ್ಫೆಕ್ಟ್ ಕ್ವೆರಿ. ಎಲ್ಲರೂ ನೆನಪಿಟ್ಕೋರಿ ಏನಂತ. 2 ಲೆಫ್ಟ್ ಜಾಯಿನ್ ಯಾಕೆ ಯೂಸ್ ಮಾಡ್ತೀರಿ ಅಂತ ಕ್ವಶನ್ ಬರುತ್ತಿಲ್ಲಿ. ಫಸ್ಟ್ ಲೆಫ್ಟ್ ಜಾಯಿನ್ ಯಾಕೆ, ನಾನಿಲ್ಲಿ ಬರೀತೀನಿ ನೋಡ್ರಿ, ಕೀಪ್ ಆಲ್ ಸ್ಟೂಡೆಂಟ್ಸ್
ಅಟ್ಯಾಚ್ ಎನ್ರೋಲ್ಮೆಂಟ್ಸ್, ಅದ್ರ ಜೊತೆ ಎನ್ರೋಲ್ಮೆಂಟ್ಸ್ ಬೇಕು. ಓಕೆ, ಈ ಎನ್ರೋಲ್ಮೆಂಟ್ಸ್ಗೆ ಅಟ್ಯಾಚ್ ಕೋರ್ಸಸ್ ಫಾರ್ ದೋಸ್ ಎನ್ರೋಲ್ಮೆಂಟ್ಸ್ for or from all those enrollments attach courses. ಅದಕ್ಕೆ 2 ಲೆಫ್ಟ್ ಜಾಯಿನ್ ಬೇಕು. ಇಲ್ಲಿ ಸ್ಟೂಡೆಂಟ್ ಎನ್ರೋಲ್ಮೆಂಟ್ ಅಟ್ಯಾಚ್ ಮಾಡೋಕ್ಕೆ STD ID ಯೂಸ್ ಮಾಡ್ರಿ. ಇಲ್ಲಿ ಎನ್ರೋಲ್ಮೆಂಟ್ ಕೋರ್ಸ್ ಅಟ್ಯಾಚ್ ಮಾಡೋಕ್ಕೆ CID ಯೂಸ್ ಮಾಡ್ರಿ. ಈಗ ಎಲ್ಲ ಸ್ಟೂಡೆಂಟ್ಸು ಬರ್ತಾರೆ, ಅದರ ಜೊತೆ ಕೋರ್ಸ್ಗಳು ಬರ್ತವೆ. ಔಟ್ಪುಟ್ ಏನು ಬರುತ್ತೆ ಇಲ್ಲಿ? ನೇಮ್ ಆ್ಯಂಡ್ ನೇಮ್ ಪ್ರಿಂಟ್ ಮಾಡ್ತಾ ಇದ್ದೀರಲ್ಲ, ಎಲ್ಲರೂ ಬರ್ತಾರೆ. ಅಮಿತ್ ಜೊತೆ ಜಾಯಿನ್ ಆಗಿದ್ದು ಬರ್ತವೆ, DBMS, ಅಜಯ್, GST, ಅಜಯ್, DBMS, ರವಿ ಜಾಗದಲ್ಲಿ ನಲ್ ಬರುತ್ತೆ ಅಥವಾ ಬ್ಲ್ಯಾಂಕ್. ರಮ್ಯಾ ಜಾಗದಲ್ಲಿ ನಲ್ ಬರುತ್ತೆ ಅಥವಾ ಬ್ಲ್ಯಾಂಕ್. ಗಾಟ್ ಇಟ್? ವೆರಿ ಸಿಂಪಲ್. ಇದು ಯೂಶ್ವಲಿ ಲೆಫ್ಟ್ ಜಾಯಿನ್ ಎಲ್ಲಿ ಯೂಸ್ ಆಗುತ್ತೆ ಹೇಳ್ರಿ? ಫಾರ್ ಎಕ್ಸಾಂಪಲ್, ನೀವು ಕಾಲೇಜಲ್ಲಿ ಯಾವ್ಯಾವ ಸ್ಟೂಡೆಂಟ್ಸು ವರ್ಕ್ಶಾಪಲ್ಲಿ ಇನ್ವಾಲ್ವ್ ಆಗಿದ್ದಾರೆ, ಪಾರ್ಟಿಸಿಪೇಟ್ ಮಾಡ್ತಾ ಇದ್ದಾರೆ, ಏನೋ ಬೇಕಾಗಿದೆ ಅಂತ ತಿಳ್ಕೊರಿ. ಅಲ್ಲಿ ಏನಾಗುತ್ತೆ, ಡೈರೆಕ್ಟಾಗಿ ಇಕ್ವಿ ಜಾಯಿನ್ ಮಾಡ್ತೀರಿ. ಈಗ ನನಗೇನು ಬೇಕಾಗಿದೆ, ಯಾವ್ಯಾವ ಸ್ಟೂಡೆಂಟ್ ಕೋರ್ಸ್ಗೆ ಅಥವಾ ವರ್ಕ್ಶಾಪ್ಗೆ ಪಾರ್ಟಿಸಿಪೇಟ್ ಮಾಡಿಲ್ಲ, ಆವಾಗ ಯು ಶುಡ್ ಗೋ ಫಾರ್ ಲೆಫ್ಟ್ ಜಾಯಿನ್ ಆರ್ ರೈಟ್ ಜಾಯಿನ್. ಯಾವ್ಯಾವ ಸ್ಟೂಡೆಂಟ್ಸು ವರ್ಕ್ಶಾಪಲ್ಲಿ ಜಾಯಿನ್ ಆಗಿಲ್ಲ, ಇನ್ವಾಲ್ವ್ ಆಗಿಲ್ಲ, ಆದವರು ಬೇಕು, ಆಗಲಾರ್ದವರು ಬೇಕು, ಆವಾಗ ಲೆಫ್ಟ್ ಜಾಯಿನೇ ಯೂಸ್ ಮಾಡಬೇಕು ಅಥವಾ ರೈಟ್ ಜಾಯಿನ್, ಡಿಪೆಂಡಿಂಗ್ ಆನ್ ಸಿಚುವೇಶನ್. ಗಾಟ್ ಇಟ್? ಅರ್ಥ ಆಯ್ತಾ? ಈಸಿನಾ? 2 ಲೆಫ್ಟ್ ಜಾಯಿನ್ ಯಾಕೆ ಬೇಕು? ಸ್ಟೂಡೆಂಟ್ ಜೊತೆ ಎನ್ರೋಲ್ಮೆಂಟ್ ಅಟ್ಯಾಚ್ ಮಾಡಿರಿ, ಎನ್ರೋಲ್ಮೆಂಟ್ ಜೊತೆ ಕೋರ್ಸ್ ಅಟ್ಯಾಚ್ ಮಾಡಿರಿ. ಎಲ್ಲ ಎನ್ರೋಲ್ಮೆಂಟ್ಸ್ ತೋರಿಸ್ಬೇಕು, ಅದ್ರ ಜೊತೆ ಕೋರ್ಸಸ್ ಯಾವುದಾವ ಅದನ್ನು ತೋರಿಸ್ಬೇಕು. ಗಾಟ್ ಇಟ್? ನೆಕ್ಸ್ಟ್, ದ ಲಾಸ್ಟ್ ಕ್ವೆರಿ ವಿ ಹ್ಯಾವ್. ದಿಸ್ ಇಸ್ ಆಲ್ಸೋ ವೆರಿ ಸಿಂಪಲ್. ಏನು ಕೊಟ್ಟಿದ್ದಾರೆ ಅವರು? ಜಾಯಿನ್ ಮತ್ತು ಗ್ರೂಪ್ ಬೈ 2 ಮಿಕ್ಸ್ ಮಾಡ್ರಿ ಅಂತ ಕೇಳಿದ್ದಾರೆ. ನಂಬರ್ ಆಫ್ ಸ್ಟೂಡೆಂಟ್ಸ್ ಎನ್ರೋಲ್ಡ್ ಇನ್ ಈಚ್ ಕೋರ್ಸ್, ಪ್ರತಿ ಕೋರ್ಸಲ್ಲಿ ಎಷ್ಟು ಸ್ಟೂಡೆಂಟ್ಸ್ ಎನ್ರೋಲ್ ಆಗಿದ್ದಾರೆ ತೋರಿಸಂತ ಕೊಟ್ಟಿದ್ದಾರೆ. ಅಂದರೆ ಔಟ್ಪುಟ್ ಏನು ಬರಬೇಕಿಲ್ಲಿ ಬರಿತೀನಿ ನೋಡ್ರಿ. ಪ್ರತಿ ಕೋರ್ಸ್ ಅಂದರೆ DBMS ಕೋರ್ಸಲ್ಲಿ ಎಷ್ಟು ಸ್ಟೂಡೆಂಟ್ಸ್ ಇದ್ದಾರೆ ನೋಡ್ರಿ, 2. ಆಮೇಲೆ GSTನಲ್ಲಿ ಒಬ್ಬರು ಇದ್ದಾರೆ, AI ಯಾರೂ ಇಲ್ಲ, 0 ಅಥವಾ ನಲ್ ಅಂತಲೂ ಬರ್ಬೋದು. ಈ ಡೇಟಾ ಬೇಕಾಗಿದೆ. ಓಕೆ, ಕೌಂಟ್ ಮಾಡಬೇಕು. DBMS 2 ಸಲ ಬಂದಿದ್ದಾವೆ ನೋಡ್ರಿ. ಅಂದರೆ ಏನು ಗ್ರೂಪ್ ಮಾಡ್ಬೋದು ನೀವು? ಕೋರ್ಸ್ ನೇಮ್ಸ್. ಆ್ಯಂಡ್ ಎಲ್ಲ ಕೋರ್ಸು ಡಿಸ್ಪ್ಲೇ ಆಗಬೇಕು. ಅಂದರೆ ಏನು? ಲೆಫ್ಟ್ ಜಾಯಿನ್ ಮಾಡಬೇಕು ಕಂಪಲ್ಸರಿ. ಆ್ಯಂಡ್ ಇಲ್ಲಿ ಎಷ್ಟು ಟೇಬಲ್ಸ್ ಬೇಕು? ಈ ಎನ್ರೋಲ್ಮೆಂಟ್ಸ್ ಎಲ್ಲಿ ಸಿಗ್ತಾವೆ ನಿಮಗೆ? ಎನ್ರೋಲ್ ಟೇಬಲಲ್ಲಿ. ಕೋರ್ಸ್ ಎಲ್ಲಿ ಸಿಗ್ತವೆ? ಕೋರ್ಸ್ ಟೇಬಲಲ್ಲಿ. ನೋ ನೀಡ್ ಆಫ್ ಸ್ಟೂಡೆಂಟ್ ಟೇಬಲ್. ಸ್ಟೂಡೆಂಟ್ಸ್ ಎನ್ರೋಲ್ಮೆಂಟಲ್ಲಿ ಬಂದೇ ಬರ್ತಾರೆ ಅವರು. ಸ್ಟೂಡೆಂಟ್ ಡೀಟೇಲ್ಸ್ ಏನೂ ಡಿಸ್ಪ್ಲೇ ಮಾಡೋಕತ್ತಿಲ್ಲ ನೀವು, ಕೋರ್ಸ್ ಡೀಟೇಲ್ಸ್ ಡಿಸ್ಪ್ಲೇ ಮಾಡೋಕತ್ತೀರಿ, ಈ ಎನ್ರೋಲ್ಮೆಂಟ್ಸ್ ತೋರಿಸ್ತಾ ಇದ್ದೀರಿ. ಸ್ಟೂಡೆಂಟ್ ನೇಮ್ ಇಲ್ಲ, ಸ್ಟೂಡೆಂಟ್ ಡಿಪಾರ್ಟ್ಮೆಂಟ್ ತೋರಿಸ್ತಾ ಇಲ್ಲ, ಸ್ಟೂಡೆಂಟ್ ID ತೋರಿಸ್ತಾ ಇಲ್ಲ. ನೋ ನೀಡ್ ಆಫ್ ಸ್ಟೂಡೆಂಟ್ ಟೇಬಲ್, ಓನ್ಲಿ ವಿ ನೀಡ್ ಎನ್ರೋಲ್ಮೆಂಟ್ ಆ್ಯಂಡ್ ಕೋರ್ಸ್. ಓಕೆ, ಕ್ವೆರಿ ಬರಿತೀನಿ ನೋಡ್ರಿ. ಹೌ ಇಟ್ ಈಸ್. ಸೆಲೆಕ್ಟ್. ಫಸ್ಟ್ ಏನು ಬೇಕಾಗಿದೆ ಇಲ್ಲಿ ನೋಡ್ಕೊರಿ. ಇದೇನಿಲ್ಲ, ನೇಮ್ ಅಲ್ಲ, ಕೋರ್ಸ್ ನೇಮ್. ಅದ್ರ ಜೊತೆ ಕೌಂಟ್ ಎಷ್ಟು? ಕೌಂಟ್ ಸ್ಟಾರ್ ಮಾಡ್ರಿ. ಇಲ್ಲ ಹೆಂಗೆ ಕೌಂಟ್ ಮಾಡ್ತೀರಿ ಅದನ್ನ? STD ID, ಎಷ್ಟು ಸ್ಟೂಡೆಂಟ್ಸು? STD ID ಯಾವ STD ID ಎಲ್ಲಿದೆ? ಸ್ಟೂಡೆಂಟ್ ಟೇಬಲ್ ತೊಗೊಳಕ್ತಿಲ್ಲ ನಾವು, ಅದು ಬೇಕಾಗಿಲ್ಲ. ಎನ್ರೋಲ್ಮೆಂಟ್ ಟೇಬಲಲ್ಲಿ STD ID ಸಿಗ್ತದಲ್ಲ ನಿಮ್ಗೆ, ಹಿಂಗಾದರೂ ಬರೀರಿ ಅಥವಾ ಸ್ಟಾರ್ ಆದರೂ ಬರೋದು ಚೆಕ್ ಮಾಡಿರಿ. ಫ್ರಾಮ್ ವಿಚ್ ಟೇಬಲ್? ಕೋರ್ಸ್.
ಎಲ್ಲ ಕೋರ್ಸಸ್ಸು ಬರಬೇಕು. ಕೋರ್ಸ್ ಸಿ ಅಂತ ಬರಿತೀನಿ. ಎಲ್ಲ ಕೋರ್ಸಸ್ ಬರೀಬೇಕಂದ್ರೆ ಲೆಫ್ಟ್ ಜಾಯಿನ್ ಮಾಡಬೇಕು. ಲೆಫ್ಟ್ ಜಾಯಿನ್ ಯಾವುದ್ರ ಜೊತೆ? ಎನ್ರೋಲ್. ಅದಕ್ಕೊಂದು ಶಾರ್ಟ್ ನೇಮ್ ಕೊಡ್ರಿ, ಇ ಅಂತ. ಅವೆರಡು ಹೆಂಗೆ ಜಾಯಿನ್ ಆಗ್ತವೆ? ಆನ್ c.cid ಈಸ್ ಈಕ್ವಲ್ ಟು e.cid. ಗ್ರೂಪ್ ಮಾಡ್ಬೇಕೀಗ. ಹೆಂಗೆ ಗ್ರೂಪ್ ಮಾಡ್ತೀರಿ? ಗ್ರೂಪ್ ಬಾಯ್ ಸಿ ನೇಮ್. ಕೋರ್ಸ್ಗಳನ್ನ ಗ್ರೂಪ್ ಮಾಡಬೇಕಲ್ಲ. DBMS ಎರಡು ಸಲ ಅಂದರೆ 2 ಅಂತ ಬಂತು. GST 1 ಸಲ, AI 0. ಗಾಟ್ ಇಟ್? ಅರ್ಥ ಆಯ್ತಾ? ಇನ್ನೊಂದು ಸಲ ಹೇಳ್ತೀನಿ ನೋಡ್ರಿ. ಸೆಲೆಕ್ಟ್ ಏನು ಮಾಡ್ಬೇಕು? ಫಸ್ಟು ಕೋರ್ಸ್ ನೇಮ್ ಇಲ್ಲಿದೆ ನೋಡ್ರಿ. ಕೋರ್ಸ್ ನೇಮ್, ಅದ್ರ ಜೊತೆ ಕೌಂಟ್. ಓಕೆ. ಫ್ರಾಮ್ ಕೋರ್ಸಸ್ ಅಂತೂ ಕೋರ್ಸಿಂದ ಬರ್ತಾವೆ ಎಲ್ಲ ಬಂದುವ. ಎನ್ರೋಲ್ಮೆಂಟ್ ಎಲ್ಲಿಂದ ಬರ್ತಾವೆ? ಎನ್ರೋಲ್ ಟೇಬಲ್. ಸ್ಟೂಡೆಂಟ್ ಟೇಬಲ್ ಅವಶ್ಯಕತೆನೇ ಇಲ್ಲ. ಆ ಸ್ಟೂಡೆಂಟ್ಸ್ ಎನ್ರೋಲ್ಮೆಂಟಲ್ಲಿ ಸಿಕ್ಕೇ ಸಿಗ್ತಾರೆ. ಸ್ಟೂಡೆಂಟ್ ರಿಲೇಟೆಡ್ ಏನಾದರೂ ಡೇಟಾ ಪ್ರಿಂಟ್ ಮಾಡ್ತಿದ್ರೇನು? ಇಲ್ಲ. ಅದಕ್ಕೆ ಸ್ಟೂಡೆಂಟ್ ಟೇಬಲ್ ಅವಶ್ಯಕತೆ ಇಲ್ಲ. ಲೆಫ್ಟ್ ಜಾಯಿನ್, ಯಾಕಂದರೆ ಎಲ್ಲ ಕೋರ್ಸ್ ಬೇಕು. ಎನ್ರೋಲ್, ಎಷ್ಟು ಜನ ಎನ್ರೋಲ್ ಆಗಿದ್ದಾರೆ ಎನ್ರೋಲ್ ಟೇಬಲಲ್ಲಿ ಸಿಗುತ್ತೆ. ಹೆಂಗೆ ಜಾಯಿನ್ ಮಾಡ್ತೀರಿ? ಕೋರ್ಸ್ ಮತ್ತು ಎನ್ರೋಲ್ ಹೆಂಗೆ ಜಾಯಿನ್ ಮಾಡ್ತೀರಿ? ಕೋರ್ಸಲ್ಲಿ CID, ಎನ್ರೋಲಲ್ಲಿರೋ CID. ಗ್ರೂಪಿಂಗ್ ಮಾಡಬೇಕಲ್ಲ. ಗ್ರೂಪ್ ಮಾಡೋಕ್ಕೆ ಗ್ರೂಪ್ ಬಾಯ್. ಗ್ರೂಪ್ ಬರೆದು ಸ್ಪೇಸ್ ಕೊಟ್ಟು ಬಾಯ್ ಬರಿಬೇಕು. ಕೋರ್ಸ್ ನೇಮ್ಸ್ ಎಲ್ಲ ಗ್ರೂಪ್ ಮಾಡಿರಿ. ಆಟೋಮೆಟಿಕಲಿ ಯು ವಿಲ್ ಗೆಟ್ ಕೌಂಟ್. ಗಾಟ್ ಇಟ್? ಈಸಿ. ಅರ್ಥ ಆಯ್ತಲ್ಲ? ಇದು ಪ್ರಾಕ್ಟೀಸ್ ಮಾಡ್ತಾ ಮಾಡ್ತಾ ನಿಮ್ಗೆ ಬರುತ್ತೆ, ಒಮ್ಮೆ ಗೊತ್ತಾಗೋದಿಲ್ಲ. ಇಫ್ ಯು ಹ್ಯಾವ್ ಎನಿ ಕ್ವಶನ್ಸ್ ಯು ಕ್ಯಾನ್ ಕಮೆಂಟ್. ಆ್ಯಂಡ್ ಇಫ್ ಯು ಆರ್ ನ್ಯೂ ಟು ದ ಚಾನಲ್, ಪ್ಲೀಸ್ ಸಬ್ಸ್ಕ್ರೈಬ್ ಆ್ಯಂಡ್ ಶೇರ್ ದ ವಿಡಿಯೋ. ಲೆಟ್ಸ್ ಪ್ರಾಕ್ಟೀಸ್ ಇಟ್. ಪ್ರಾಕ್ಟೀಸ್ ಮಾಡಿರಿ ಅಂದರೆ ಅರ್ಥ ಆಗುತ್ತೆ. ಓಕೆ. ಆದಷ್ಟು ನೀವು ಗ್ರೂಪ್ಸ್ ಮೇಲೆ ಅಥವಾ ಜಾಯ್ನಿಂಗ್ಸ್ ಮೇಲೆ ವರ್ಕ್ ಮಾಡಿರಿ, ಅಂದರೆ ನಿಮ್ಗೆ ಈಸಿ ಆಗುತ್ತೆ. ಓಕೆ. ಥ್ಯಾಂಕ್ ಯು.